ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭೂಗೋಳದಲ್ಲಿ ಈ ಯುರೋಪ್ ಖಂಡವನ್ನು ನೋಡೋಣ. ಏಷ್ಯಾ ಖಂಡವನ್ನು ಪ್ರೀವಿಯಸ್ ಕ್ಲಾಸಲ್ಲಿ 2 ಭಾಗಗಳಾಗಿ ನೋಡಿದ್ವಲ್ಲ. ಇವತ್ತು ಯುರೋಪ್ ಖಂಡದ ಬಗ್ಗೆ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಇದು ಕ್ಲಾಸ್. ಅಧ್ಯಾಯ 23. ಗುಡ್ ಆಫ್ಟರ್ನೂನ್ ಎವ್ರಿವನ್. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಖಂಡಗಳ ಬಗ್ಗೆ ತುಂಬ ಲೆಂದಿ ಆಗಿರುತ್ತೆ ಕ್ಲಾಸು, ಹಾಗಾಗಿ ಬೇಗ ಮುಗಿಸ್ಬಿಡೋಣ. ಇಲ್ಲಾಂದರೆ ಬೋರ್ ಆಗುತ್ತೆ. ಒಂದೇ ಪಾಠನೇ ಎರಡೆರಡು ಸಾರಿ ಕೇಳೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ನೋಡೋಣ, ಆದಷ್ಟು ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಕ್ಲಾಸಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಹಾಗೂ ನಗರೀಕರಣಗೊಂಡ ಭೂಖಂಡಗಳಲ್ಲಿ ಯುರೋಪ್ ಖಂಡ ಕೂಡ ಒಂದಾಗಿದೆ. ಅಲ್ಲದೆ ಇದು ಸಮೃದ್ಧ ಮತ್ತು ಕೈಗಾರಿಕೀಕರಣಗೊಂಡ ಭೂಖಂಡವಾಗಿದೆ. ವಿಸ್ತೀರ್ಣದಲ್ಲಿ ಇದು 6ನೇ ಸ್ಥಾನದಲ್ಲಿದೆ. ಪ್ರಪಂಚದ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಇದು 6ನೇ ಸ್ಥಾನದಲ್ಲಿದೆ. ಏಷ್ಯಾ ಫಸ್ಟ್ ಇತ್ತಲ್ಲ, ಇದು 6ನೇ ಸ್ಥಾನದಲ್ಲಿದೆ. ಹಾಗೂ ಇದರಲ್ಲಿ 56 ಸಂಖ್ಯೆಗಳುಳ್ಳ ದೇಶಗಳನ್ನು ಕಾಣ್ತೀವಿ. ಅಂದರೆ ಇದರಲ್ಲಿ ಒಟ್ಟು ದೊಡ್ಡ ಮತ್ತು ಸಣ್ಣ ದೇಶಗಳನ್ನು ಹೊಂದಿದ್ದು ಒಟ್ಟು 56 ದೇಶಗಳು ಈ ಯುರೋಪ್ ಖಂಡದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟು ಈ ಸ್ಥಾನ ಮತ್ತು ವಿಸ್ತೀರ್ಣ ಭೌಗೋಳಿಕ ಸನ್ನಿವೇಶಗಳನ್ನು ನೋಡೋಣ. ಈ ಸ್ಥಾನ ವಿಸ್ತೀರ್ಣ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ್ಯಕ್ಚುಲಿ ಇವುಗಳನ್ನು ಸೂಕ್ಷ್ಮವಾಗಿ ಗಮನವನ್ನು ಹರಿಸಬೇಕು. ಸ್ಥಾನ ಅಂತ ನೋಡಿದಾಗ ಯುರೋಪು 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಏಷ್ಯಾ ಖಂಡದಲ್ಲಿ 6th ಹುಡುಗರಿಗೆ ಓದೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ಕೊಟ್ಟಿದ್ದಾರೆ ಏಷ್ಯಾ ಖಂಡದಲ್ಲಿ. ಬಟ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಅರ್ಥ ಆಗುತ್ತೆ. 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಅಂತ ಬಂದಾಗ 10 ಪಶ್ಚಿಮ ಮತ್ತು 10 ಪೂರ್ವ ರೇಖಾಂಶದಲ್ಲಿ ಇದು ನೆಲೆಗೊಂಡಿದೆ. ಹಾಗೂ ಅಕ್ಷಾಂಶ ಅಂತ ಬಂದಾಗ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಇದು ನೆಲೆಗೊಂಡಿದೆ. ನೆಕ್ಸ್ಟು ವಿಸ್ತೀರ್ಣವನ್ನು ನೋಡೋಣ. ಯುರೋಪ್ ಪ್ರಪಂಚದ 2ನೇ ಚಿಕ್ಕ ಭೂಖಂಡವಾಗಿದೆ. ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಸ್ಥಾನ ಅಂತ ಬಂದಾಗ 6ನೇ ಸ್ಥಾನದಲ್ಲಿದೆ. ಬಟ್ ಚಿಕ್ಕ ಭೂಖಂಡ ಅಂತ ಬಂದಾಗ ಇದು 2nd ಪ್ಲೇಸಲ್ಲಿದೆ. 2ನೇ ಚಿಕ್ಕ ಭೂಖಂಡ. ಅದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ 10.4 ಮಿಲಿಯನ್ ಚದುರ ಕಿಲೋಮೀಟರ್ಗಳಷ್ಟು ಇದರ ವಿಸ್ತೀರ್ಣವಿದೆ. ಇದು ಭಾರತದ ವಿಸ್ತೀರ್ಣಕ್ಕಿಂತ 3 ಪಟ್ಟು ದೊಡ್ಡದು. ನೋಡಿ, ಭಾರತಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ ಇದು ಇಂಪಾರ್ಟೆಂಟ್. ಹೇಳಿಕೆ ರೂಪದಲ್ಲಿ ಕೇಳ್ತಾರೆ, ಯುರೋಪು ಎಷ್ಟು ಚದುರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣ ಹೊಂದಿದೆ ಅಂತ. 10.4 ಇಲ್ಲ 10.5 ಸಹ ಕೊಡಬಹುದು. ಯಾಕಂದರೆ ಕಾಂಪ್ಲಿಕೇಟೆಡ್ ಆಗ್ತಾ ಬರ್ತಾ ಇದ್ದಾವೆ ಕ್ವಶನ್ಸ್. ಇವಾಗೇನು ಮುಂದೆ ಬರ್ತಾವಲ್ಲ, ಎಲ್ಲನೂ ಸಹ ತುಂಬ ಕಾಂಪ್ಲಿಕೇಟೆಡ್ ಕ್ವಶನ್ಸೇ ಕೊಡ್ತಾರೆ. ಅಲ್ಲಿ ಚಿಕ್ಕ ಮಿಸ್ಟೇಕ್ಸನ್ನು ಕೊಡ್ತಾರೆ. ನಮ್ಗೆ ಅರ್ಥ ಆಗಲ್ಲ. ಚಿಕ್ಕ ಮಿಸ್ಟೇಕ್ಸ್ ಎಲ್ಲ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಆ ಥರ ಇಗ್ನೋರ್ ಮಾಡಬಾರ್ದು. ಇವೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. 10.5 ಕೊಡಬಹುದು, 10.6 ಕೊಡಬಹುದು, ಇಲ್ಲ ಕೇವಲ 10 ಮಿಲಿಯನ್ ಚದುರ ಕಿಲೋಮೀಟರ್ ಹೊಂದಿದೆ. ಕೇವಲ 10 ಮಿಲಿಯನ್ ಚದುರ ಕಿಲೋಮೀಟರ್ ಅಂತ ಕೊಟ್ಟಾಗ ನೀವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಈ ಕೇವಲ, ಮಾತ್ರ ಅಂತ ಕೊಟ್ಟಿರ್ತಾರಲ್ಲ, ಅವುಗಳು ಆಲ್ಮೋಸ್ಟ್ 90% ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದು 10.4 ಮಿಲಿಯನ್ ಚದುರ ಕಿಲೋಮೀಟರ್ಗಳಷ್ಟು ಹೊಂದಿದೆ. ವಿಸ್ತೀರ್ಣದಲ್ಲಿ ಭಾರತಕ್ಕಿಂತ 4 ಪಟ್ಟು ದೊಡ್ಡದಿದೆ, 2 ಪಟ್ಟು ದೊಡ್ಡದಿದೆ, ಈ ಥರ ಕೊಡಬಹುದು. ಆವಾಗ ನೀವು ನೋಡಬೇಕು, ಇದು ಭಾರತಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ. ಹಾಗೆಯೇ ಪ್ರಪಂಚದ 2ನೇ ಚಿಕ್ಕ ಭೂಖಂಡವಾಗಿದೆ. ಸ್ಥಾನ ಅಂತ ಬಂದಾಗ 6ನೇ ಸ್ಥಾನದಲ್ಲಿ ಈ ಯುರೋಪ್ ಖಂಡವನ್ನು ನೋಡ್ತೀವಿ. ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ 7% ಭಾಗವನ್ನು ಹೊಂದಿದೆ. ಈ ಒಟ್ಟು ಭೂಮಿ ಅಂತ ಕನ್ಸಿಡರ್ ಮಾಡಿದಾಗ ಇದೇನಾಗಿದೆ, 7% ಇದೆ. ಏಷ್ಯಾ ಖಂಡ ನೋಡಿದಾಗ 33% ಇತ್ತು, ಹೌದಿಲ್ಲ? ನೆನಪಿದೆಯಾ? 33% ಇದೆ ಏಷ್ಯಾ ಖಂಡ ಅಂತ ಬಂದಾಗ. ಒಟ್ಟು ವಿಸ್ತೀರ್ಣದಲ್ಲಿ, ಒಟ್ಟು ಪೃಥ್ವಿ ವಿಸ್ತೀರ್ಣ ನೋಡಿದಾಗ ಏಷ್ಯಾ 33% ಇದ್ದರೆ ಈ ಯುರೋಪ್ ಏನಿದೆ 7% ಇದೆ. ಆದರೆ ಪ್ರಪಂಚದ ಜನಸಂಖ್ಯೆಯಲ್ಲಿ 1/4 ಭಾಗವನ್ನು ಹೊಂದಿದೆ. 1/4 ಭಾಗವನ್ನು ಈ ಜನಸಂಖ್ಯೆನ ಹೊಂದಿದೆ. 7% ಒಟ್ಟು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದೆ. ಈ ಭೌಗೋಳಿಕ ಸನ್ನಿವೇಶವನ್ನು ನೋಡೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಹೇಳಿಕೆ ರೂಪದಲ್ಲಿ ಕೊಡ್ತಾರೆ ನೋಡಿ ಈ ಕ್ವಶನ್ಸು. ಸೊ ನೆನಪಲ್ಲಿ ಇಟ್ಕೊಳ್ರಿ.
ಭೌಗೋಳಿಕ ಸನ್ನಿವೇಶ. ಯುರೋಪು ಏಷ್ಯಾ ಖಂಡದ ಪರ್ಯಾಯ ದ್ವೀಪವಾಗಿದೆ. ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂತಂದರೆ ನಿಮಗೆ ಹೇಳಿದ್ದೆ ನಾನು ಆವಾಗ. 3 ಕಡೆಯಿಂದನೂ ನೀರಿನಿಂದ ಆವೃತವಾಗಿರುತ್ತೆ. ಈ ಥರ 4 ದಿಕ್ಕಿರ್ತದಲ್ಲ, 3 ಕಡೆಯಿಂದನೂ ನೀರಿನಿಂದ ಆವೃತವಾಗಿ ಕೇವಲ ಒಂದು ಕಡೆ ಮಾತ್ರ ಭೂಮಿಯಿಂದ ಆವೃತವಾದರೆ ಅದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಯುರೋಪು ಏಷ್ಯಾ ಖಂಡದ ಪರ್ಯಾಯ ದ್ವೀಪವಾಗಿದೆ. ಇದನ್ನು ಪರ್ಯಾಯ ಮುಂದೆ ನೋಡೋಣ. ಈ ಖಂಡವು 3 ಕಡೆ ನೀರಾವರಿಯಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಈ ಥರ ಕೇಳಬಹುದು. ಉತ್ತರದಲ್ಲಿ ಈ ಬೇರೆಂಟ್ ಸಮುದ್ರ ಇದೆ. ಆಮೇಲೆ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರವಿದೆ ಮತ್ತು ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಇದು ಆವೃತವಾಗಿದೆ. ನೋಡಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಉತ್ತರದಲ್ಲಿ ಯಾವುದಿದೆ? ಬೇರೆಂಟ್ ಸಮುದ್ರ. ಪಶ್ಚಿಮದಲ್ಲಿ ಅಂತ ಬಂದರೆ ಅಟ್ಲಾಂಟಿಕ್ ಸಾಗರ. ದಕ್ಷಿಣಕ್ಕೆ ಬಂದರೆ ಮೆಡಿಟರೇನಿಯನ್ ಸಮುದ್ರಗಳಿಂದ ಇದು ಆವೃತವಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಅಟ್ಲಾಂಟಿಕ್ ಸಾಗರ ಎಲ್ಲಿದೆ? ನೆಕ್ಸ್ಟ್ ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಶ್ಚಿಮಕ್ಕೆ ಯಾವುದಂತ ಕೊಟ್ಟಿದ್ರು? ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ, ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಇಲ್ಲಿ ಬರುತ್ತೆ. ಇಲ್ಲಿ ಬೇರೆಂಟ್ ಸಮುದ್ರ ಇಲ್ಲಿ. ಓಕೆ. ನೆಕ್ಸ್ಟ್ ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ಬರುತ್ತೆ. ಇಲ್ಲಿ ಅಟ್ಲಾಂಟಿಕ್ ಸಾಗರ ಇದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು, ನೋಡಿ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇದೆ. ಇದೇನೈತಲ್ಲ, ಇದು ಏಷ್ಯಾ ಖಂಡ. ಇದಿಷ್ಟೆಲ್ಲ ಇದು ಆಫ್ರಿಕಾ ಖಂಡ ಆಗುತ್ತೆ. ಇದಿಷ್ಟು ಆಫ್ರಿಕಾ ಖಂಡ, ಇಷ್ಟೆಲ್ಲ ಇದು ಏಷ್ಯಾ ಖಂಡ ಆಗುತ್ತೆ ನೋಡಿ, ಇಷ್ಟು. ಆದ್ದರಿಂದ ಇದಕ್ಕೆ ಅತಿ ದೊಡ್ಡ ಖಂಡ ಅಂತ ಕರೀತಾರೆ. ನೋಡಿ, ಪ್ರಪಂಚದ 33% ಭೌಗೋಳಿಕ ವಿಸ್ತೀರ್ಣ ಈ ಏಷ್ಯಾ ಖಂಡ ಹೊಂದಿದೆ. ಆದ್ದರಿಂದ ಇದಕ್ಕೆ ಅತಿ ದೊಡ್ಡ ಖಂಡ ಅಂತ ಕರೀತಾರೆ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು ಅದನ್ನು ಯುರಾಲ್ಸ್ ಪರ್ವತ, ಕಕಾಸಸ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ದಕ್ಷಿಣ ಭಾಗಕ್ಕೆ ಆಫ್ರಿಕಾ ಖಂಡ ಇದೆ. ಏಷ್ಯಾ ಓದಬೇಕಾದ್ರೆ ಈ ಯುರೋಪು ಮತ್ತು ಏಷ್ಯಾಗಳಲ್ಲಿ ಗಡಿ ರೇಖೆಯಾಗಿ ಇವು ಸ್ವಾಭಾವಿಕ ಗಡಿ ರೇಖೆಗಳಾಗಿದ್ದಾವೆ ಅಂತ ಓದಿದ್ವಿ. ಯುರಾಲ್ಸ್ ಪರ್ವತ, ಈ ಕಕಾಸಸ್ ಪರ್ವತ, ಆಮೇಲೆ ಕ್ಯಾಸ್ಪಿಯನ್ ಸಮುದ್ರಗಳು ಮತ್ತು ಇನ್ನೊಂದು ಬರುತ್ತೆ ಕಪ್ಪು ಸಮುದ್ರ ಅಂತಲೂ ಬರುತ್ತೆ. ಇವೆಲ್ಲನೂ ಯುರೋಪಿನಿಂದ ಬೇರ್ಪಡಿಸ್ತವೆ ಏಷ್ಯಾವನ್ನು. ಈ ಸ್ವಾಭಾವಿಕ ಗಡಿ ರೇಖೆಗಳಾಗಿದ್ದಾವೆ ನೋಡಿ. ಇವುಗಳು ಆಲ್ರೆಡಿ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ಕಕಾಸಸ್ ಪರ್ವತ, ಯುರಾಲ್ಸ್ ಪರ್ವತ ಎಲ್ಲಿ ಕಂಡು ಬರ್ತವೆ ಅಂತ. ಯುರೋಪು ಮತ್ತು ಈ ಏಷ್ಯಾಗಳ ಗಡಿಗಳಲ್ಲಿ ಕಂಡು ಬರ್ತವೆ. ಆದರೆ ಮೇಲೆ ಹೇಳಿದ ಭೌಗೋಳಿಕ ಸ್ವರೂಪಗಳೇನು ಯುರೋಪ್ ಮತ್ತು ಏಷ್ಯಾಗಳ ನಡುವಣ ಸುಭದ್ರ ಗಡಿಗಳಾಗಿರುವುದಿಲ್ಲ. ಇವು ಸ್ವಾಭಾವಿಕ ಗಡಿಗಳಾಗಿರೋದ್ರಿಂದ ಇವು ಸುಭದ್ರ ಗಡಿಗಳಾಗಿರೋದಿಲ್ಲ. ಹೀಗಾಗಿ ಇದನ್ನು ಯುರೇಷ್ಯಾ ಅಂತ ಕರೀತಾರೆ. ಯುರೇಷ್ಯಾ ಅಂತ ಒಂದೇ ಹೆಸರಿನಿಂದ ಇದನ್ನು ಕರೀತಾರೆ. ನೆಕ್ಸ್ಟು ಯುರೋಪಿನ ಪ್ರಾಕೃತಿಕ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಯುರೋಪ್ ಖಂಡವು ವಿಶಿಷ್ಟವಾದ ಪ್ರಾಕೃತಿಕ ಲಕ್ಷಣಗಳಿಂದ ಕೂಡಿದೆ. ಈ ಖಂಡದಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದ ಆವೃತ ಶಿಖರಗಳನ್ನುಳ್ಳ ಪರ್ವತ, ಕಂದರ, ಕಣಿವೆ, ಚಿಕ್ಕ ಮೈದಾನಗಳನ್ನು ಕಾಣ್ತೀವಿ. ನೋಡಿ, ಈ ಯುರೋಪ್ ಖಂಡ ಏನಿದೆ ಸ್ವಲ್ಪ ಉತ್ತರ ಧ್ರುವಗಳ ಕಡೆ ಜಾಸ್ತಿ ಇರೋದ್ರಿಂದ ಈ ಭಾಗ ಅಲ್ಲೇನಾಗುತ್ತೆ, ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಹಿಮದಿಂದ ಆವೃತ ಶಿಖರಗಳನ್ನುಳ್ಳ ಕಂದರ, ಕಣಿವೆ, ಚಿಕ್ಕ ಮೈದಾನಗಳನ್ನು ಕಾಣ್ತೀವಿ. ಆದರೆ ಈ ಖಂಡದ ಪೂರ್ವ ಭಾಗದ ಹೆಚ್ಚು ಭಾಗವು ಸ್ಥಿರ ಪೀಠಭೂಮಿಯಿಂದ ಆವರಿಸಿದೆ. ಅಲ್ಲಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು. ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಶಿಖರ, ಕಣಿವೆ, ಕಂದರ, ಚಿಕ್ಕ ಮೈದಾನಗಳನ್ನು ಕಂಡ್ರೆ ಪೂರ್ವ ಭಾಗದಲ್ಲಿ ಸ್ಥಿರ ಪೀಠಭೂಮಿಯಿಂದ ಇಲ್ಲಿ ಆವರಿಸಿದೆ. ಯುರೋಪ್ ಖಂಡದ ಅತಿ ಎತ್ತರವಾದ ಬಿಂದು ಕಕಾಸಸ್ ಪರ್ವತ ಸರಣಿಯ ಮೌಂಟ್ ಎಲ್ಬ್ರಸ್ ಶಿಖರವು ಅತ್ಯಂತ ಎತ್ತರವಾಗಿದೆ. ಇದು ಪ್ರಪಂಚದಲ್ಲಿ ಅಂತ ಕನ್ಸಿಡರ್ ಮಾಡಬಾರ್ದು. ಇದು ಕೇವಲ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರದ ಪರ್ವತ ಆಗಿದೆ ನೋಡಿ. ಯುರೋಪ್ ಖಂಡದ ಅತಿ ಎತ್ತರದ ಬಿಂದು ಯಾವುದು ಅಂತ ಕೇಳಿದಾಗ ಮೌಂಟ್ ಎಲ್ಬ್ರಸ್. ಇದು ಕೊಟ್ಟಿದ್ರು, TETಗೂ ಟೀಚರ್ಗೂ ಕೊಟ್ಟಿದ್ರು ನೋಡಿ. ಇದು ಯುರೋಪ್ ಖಂಡದಲ್ಲಿರುವ ಅತ್ಯಂತ ಎತ್ತರದ ಪರ್ವತ ಯಾವುದು ಅಂತ ಕೊಟ್ಟಿದ್ರು. ಮೌಂಟ್ ಎಲ್ಬ್ರಸ್ ಶಿಖರ. ಇದು ಎಷ್ಟು ಎತ್ತರವಾಗಿದೆ ಅಂದರೆ
5633 ಮೀಟರ್ ಎತ್ತರವಾಗಿದೆ. 5633 ಅಂತ ನೆನಪಲ್ಲಿ ಇಟ್ಕೋಬಹುದು ನೋಡಿ. 5633 ಮೀಟರ್ ಎತ್ತರದಲ್ಲಿದೆ. ಇದು ಯಾವೊಂದು ಪರ್ವತ ಸರಣಿನಲ್ಲಿ ಬರುತ್ತೆ ಅಂತ ಕೇಳಿದಾಗ ಇದು ಕಾಕಾಸಸ್ ಪರ್ವತ ಸರಣಿಯಲ್ಲಿ ಬರುತ್ತೆ. ಈ ಯುರೋಪ್ ಖಂಡದ ಅತ್ಯಂತ ತಗ್ಗಾದ ಸ್ಥಳ ಯಾವುದು ಅಂತ ಕೇಳಿದಾಗ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ ನೋಡಿ. ಇದು ಸಮುದ್ರ ಮಟ್ಟಕ್ಕೆ 28 ಮೀಟರ್ ತಗ್ಗಿನಲ್ಲಿದೆ. ಸಮುದ್ರ ಮಟ್ಟಕ್ಕಿಂತ 28 ಮೀಟರ್ ಒಳಗಡೆ ಇದೆ ಇದು ಕ್ಯಾಸ್ಪಿಯನ್ ಸಮುದ್ರ. ವಾಸ್ತವವಾಗಿ ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪವಾಗಿದೆ. ಏಷ್ಯನ್ ಭೂರಾಶಿ ಏನೈತಲ್ಲ, ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಆಗಿದೆ. ಈ ಖಂಡದಲ್ಲಿ ಹಲವು ಪರ್ಯಾಯ ದ್ವೀಪಗಳಿದಾವೆ. ಇದು ಯುರೋಪೇ ಒಂದು ಪರ್ಯಾಯ ದ್ವೀಪ. ಇದರಲ್ಲೂ ಹಲವಾರು ಪರ್ಯಾಯ ದ್ವೀಪಗಳು ಇದರಲ್ಲಿ ಇದಾವೆ. ಅವು ಯಾವುವು ಅಂತ ಕೇಳಿದಾಗ ಸ್ಕ್ಯಾಂಡಿನೇವಿಯಾ, ಆಮೇಲೆ ಐಬೀರಿಯಾ, ಜೆಟ್ಲ್ಯಾಂಡ್, ಬಾಲ್ಕನ್ ಮೊದಲಾದವುಗಳು ಇಲ್ಲಿರ್ತಕ್ಕಂಥ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಪರ್ಯಾಯ ದ್ವೀಪಗಳಾಗಿದ್ದಾವೆ. ಆದ್ದರಿಂದ ಯುರೋಪನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ ನೋಡಿ. ಇದನ್ನೇ ನಾನು ಹೇಳಕೊಂಡಿದ್ದೆ ಆವಾಗ, ಮುಂದೆ ಬರುತ್ತೆ ಅಂತ ಹೇಳಿದ್ನಲ್ಲ, ಇದೆ ನೋಡಿ. ಯುರೋಪೇ ಒಂದು ಪರ್ಯಾಯ ದ್ವೀಪ, ಅದರಲ್ಲಿ ಹಲವಾರು ಪರ್ಯಾಯ ದ್ವೀಪಗಳನ್ನು ಇದು ಹೊಂದಿದೆ. ಆದ್ದರಿಂದ ಇದಕ್ಕೆ ಯುರೋಪ್ ಖಂಡಕ್ಕೆ ಏನಂತ ಕರೀತಾರೆ, ಪರ್ಯಾಯ ದ್ವೀಪ ಅಂತ ಕರೀತಾರೆ. ಯುರೋಪಿನಲ್ಲಿ 80,500 ಕಿಲೋಮೀಟರ್ ಉದ್ದವುಳ್ಳ ಒಳಚಾಚುಗಳನ್ನುಳ್ಳ ಸಮುದ್ರ ತೀರವಿದೆ. ಅಂದರೆ ಈ ಸಮುದ್ರ ತೀರ ಅಂದರೆ ಗಡಿ, ಸಮುದ್ರಕ್ಕೆ ಅಂಟ್ಕೊಂಡಿರೋ ಗಡಿ ಎಷ್ಟಿದೆ ಅಂತ ಕೇಳಿದಾಗ 80,500 ಕಿಲೋಮೀಟರ್ ಇದೆ ಅಂತ ನೋಡಿ. 80,500 ಕಿಲೋಮೀಟರ್ ಉಳ್ಳ ಒಳಚಾಚುಗಳನ್ನುಳ್ಳ ಸಮುದ್ರ ತೀರವು ಇಲ್ಲಿ ಇದೆ. ಅದು ಏಷ್ಯಾ ಖಂಡದ ತೀರಕ್ಕಿಂತಲೂ ಉದ್ದವಾದದ್ದು. ಈ ಏಷ್ಯಾ ಖಂಡದಲ್ಲಿ ಎಷ್ಟು ಸಮುದ್ರ ತೀರ ಹೊಂದೈತಲ್ಲ, ಅದಕ್ಕಿಂತನೂ ಹೆಚ್ಚು ಸಮುದ್ರ ತೀರವನ್ನು ಈ ಯುರೋಪ್ ಖಂಡ ಹೊಂದಿದೆ. ಈ ಖಂಡದ ತೀರದುದ್ದಕ್ಕೂ ಸಾವಿರಾರು ದ್ವೀಪಕಲ್ಪಗಳಿವೆ. ಅವುಗಳಲ್ಲಿ ಬ್ರಿಟನ್, ಐರ್ಲ್ಯಾಂಡ್ ಇವೆರಡೇನಾಗಿದ್ದಾವೆ, ದೊಡ್ಡವಾಗಿದ್ದಾವೆ. ಸೆಟ್ಲ್ಯಾಂಡ್, ಫೈರೋಸ್, ಓರ್ಕೆನಿ, ಸಿಸಿಲಿ, ಸಾರ್ಡಿನಿಯಾ, ಕೋರ್ಸಿಕ್, ಕ್ರೇಟ್ ಮತ್ತು ಚಾನೆಲ್ ದ್ವೀಪಗಳೇನಾಗಿದ್ದಾವೆ, ಇತರ ಪ್ರಮುಖ ದ್ವೀಪಗಳಾಗಿದ್ದಾವೆ ನೋಡಿ. ಇದು ಏನೋ ಕರಾವಳಿ ತೀರದುದ್ದಕ್ಕೂ ಹಲವಾರು ದ್ವೀಪಗಳನ್ನು ಕಾಣ್ತೀವಿ. ಬಟ್ ಅದರಲ್ಲಿ ದೊಡ್ಡದಾದ ದ್ವೀಪಗಳು ಯಾವುವು ಅಂತ ಕೇಳಿದಾಗ ಬ್ರಿಟನ್ ಮತ್ತು ಐರ್ಲ್ಯಾಂಡ್ ಇವೆರಡು ಏನಾಗಿದ್ದಾವೆ, ದೊಡ್ಡ ದ್ವೀಪಗಳಾಗಿದ್ದಾವೆ. ಇತರ ದ್ವೀಪಗಳು ಅಂತ ಕೇಳಿದಾಗ ಸೆಟ್ಲ್ಯಾಂಡ್, ಫೈರೋಸ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗ್ತವೆ, ಸೂಕ್ಷ್ಮವಾಗಿ ಗಮನಿಸಿ. ಓರ್ಕೆನಿ, ಸಿಸಿಲಿ, ಸಾರ್ಡಿನಿಯಾ, ಕೋರ್ಸಿಕ್, ಕ್ರೇಟ್ ಮತ್ತು ಚಾನೆಲ್ ದ್ವೀಪಗಳು ಇತರ ದ್ವೀಪಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಾಕೃತಿಕ ವಿಭಾಗಗಳನ್ನು ಆಧರಿಸಿ, ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಯುರೋಪನ್ನು ಸಾಮಾನ್ಯವಾಗಿ 4 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಈ ಪ್ರಾಕೃತಿಕ ವಿಭಾಗಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನೋಡಿ. ಅವ್ಯಾವ್ಯಾವು ಅಂತಂದರೆ ವಾಯುವ್ಯದ ಎತ್ತರದ ಭಾಗಗಳು ಮತ್ತು ಉತ್ತರದ ಯುರೋಪ್ ಮೈದಾನಗಳು, ಕೇಂದ್ರದ ಎತ್ತರವಾದ ಭಾಗಗಳು, ಆಮೇಲೆ ದಕ್ಷಿಣದ ಪರ್ವತಗಳು ಅಂತೇಳಿ 4 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಯುವ್ಯ ಎತ್ತರ ಭಾಗಗಳು. ಈ ಪ್ರಾಕೃತಿಕ ವಿಭಾಗವು ಅತ್ಯಂತ ಪುರಾತನ ಪರ್ವತ ಸರಣಿಗಳನ್ನುಳ್ಳ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಗಳನ್ನು ಇದು ಒಳಗೊಂಡಿದೆ ನೋಡಿ. ನಾರ್ವೆಗಳನ್ನು ಒಳಗೊಂಡಿದ್ದು ಐಸ್ಲ್ಯಾಂಡ್ ಮತ್ತು ಬ್ರಿಟನ್ಗಳವರೆಗೂ ಸಹ ಈ ವಾಯುವ್ಯದ ಎತ್ತರದ ಭಾಗಗಳು ವಿಸ್ತರಣೆಯನ್ನು ಹೊಂದಿದ್ದಾವೆ. ಅವಶೇಷ ಪರ್ವತಗಳು ಇವು ಏನಾಗಿದ್ದಾವೆ, ಅವಶೇಷ ಪರ್ವತಗಳನ್ನು ಹೊಂದಿದ್ದಾವೆ. ಹಿಮನದಿಯ ಸವೆತದಿಂದಾದ ಕಡಿಮೆ ಎತ್ತರವನ್ನು ಹೊಂದಿವೆ. ಅವು ಪುರಾತನ ಶಿಲೆಗಳಿಂದ ರಚಿತವಾಗಿವೆ. ಹಾಗೆ ಸ್ಕ್ಯಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ 2000 ಮೀಟರ್ ಮತ್ತು ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲೆಂಡ್ಗಳಲ್ಲಿ 600 ಮೀಟರ್ ಮಾತ್ರ ಇರುತ್ತೆ. ಇವು ಪುರಾತನ ಶಿಲೆಗಳಿಂದ ರಚನೆಯಾಗಿದ್ದಾವಲ್ಲ, ಹಾಗಾಗಿ ಸ್ಕ್ಯಾಂಡಿನೇವಿಯಾದಲ್ಲಿ ಇವುಗಳ ಸಾಮಾನ್ಯ ಎತ್ತರ ಎಷ್ಟಿರುತ್ತೆ ಅಂತ ಕೇಳಿದಾಗ 2000 ಮೀಟರ್ ಇರುತ್ತೆ. ಮತ್ತು ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲೆಂಡ್ಗಳಲ್ಲಿ ಇವುಗಳ ಎತ್ತರ ಕೇವಲ 600 ಮೀಟರ್ ಮಾತ್ರ ಇರುತ್ತೆ. ಗೋಲ್ಡೋಪಿಗೆನ್ ಇಲ್ಲಿ
ಗೋಲ್ಡೋಪಿಗೆನ್ ಇದೇನು ಒಂದು ಪರ್ವತ. ಗೋಲ್ಡೋಪಿಗೆನ್ 2469 ಮೀಟರ್ ಇದೆ. ಈ ಭಾಗದ ಅತ್ಯಂತ ಎತ್ತರವಾದ ಶಿಖರ ನೋಡಿ. ಇದು ಯುರೋಪ್ ಖಂಡದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಲ್ಲ. ಇದು ವಾಯುವ್ಯ ಎತ್ತರದ ಭಾಗಗಳು ಅಂತೇನು ಒಂದು ಭಾಗ ಐತಲ್ಲ, ಅದರಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಇದು ಗೋಲ್ಡೋಪಿಗೆನ್ 2469 ಮೀಟರ್. ಇದೇನು ಈ ಥರ ಕೇಳಂಗಿಲ್ಲ, ಈ ವಾಯುವ್ಯ ಎತ್ತರದ ಭಾಗಗಳಲ್ಲಿ ಇರ್ತಕ್ಕಂಥ ಎತ್ತರವಾದ ಶಿಖರ ಯಾವುದು ಈ ಥರ ಕೇಳೋದಿಲ್ಲ. ಈ ಗೋಲ್ಡೋಪಿಗೆನ್ ಕೊಟ್ಟು ಇದು ಎಷ್ಟು ಎತ್ತರವಾಗಿದೆ ಅಂತ ಕೊಡ್ತಾರೆ. ಇದು 2469 ಮೀಟರ್ ಎತ್ತರವಾಗಿದೆ. ಇದು ಯಾವ ಒಂದು ಖಂಡದಲ್ಲಿ ಬರುತ್ತೆ ಅಂತ ಕೇಳ್ತಾರೆ ನೋಡಿ. ಇಷ್ಟು ಇಂಪಾರ್ಟೆಂಟ್. ಇದೇನು ಈ ಭಾಗದಲ್ಲಿ ಬರ್ತಕ್ಕಂಥ ಎತ್ತರವಾದ ಪರ್ವತ ಈ ಥರ ಏನೂ ಕೇಳಲ್ಲ. ಈ ವಿಭಾಗದ ಅತ್ಯಂತ ಎತ್ತರವಾದ ಶಿಖರ ಇದು ನಾರ್ವೆದಲ್ಲಿದೆ. ಗೋಲ್ಡೋಪಿಗೆನ್ ನಾರ್ವೆದಲ್ಲಿದೆ. ಖಂಡ ಅಂತ ಕೊಟ್ಟಾಗ ಯುರೋಪ್ ಅನ್ಬೇಕು, ಅದು ಪರ್ಟಿಕ್ಯುಲರ್ ದೇಶ ಅಂತ ಕೊಟ್ಟಾಗ ನಾರ್ವೆ ಅಂತ ನೆನಪಲ್ಲಿ ಇರಬೇಕು. ಸ್ಕಾಟ್ಲೆಂಡಿನ ಬೆನ್ ನೆವಿಸ್ ಇದು 1343 ಮೀಟರ್ ಎತ್ತರವಾಗಿದೆ. ಸ್ಕಾಟ್ಲೆಂಡಿನ ಬೆನ್ ನೆವಿಸ್ ಎಲ್ಲಿ ಬರುತ್ತೆ ಅಂತ ಕೇಳಬಹುದು. ಇದು ಸ್ಕಾಟ್ಲೆಂಡ್ನಲ್ಲಿ ಬರುತ್ತೆ. ಇದು 1343 ಮೀಟರ್ ಎತ್ತರದಲ್ಲಿದೆ. ನೆಕ್ಸ್ಟು ವೇಲ್ಸ್ನ ಸ್ನೋಡೋನ್ ಅಂತ ಬರುತ್ತೆ. ಈ ಸ್ನೋಡೋನ್ ಪರ್ವತ ಎಷ್ಟು ಎತ್ತರವಾಗಿದೆ ಅಂದರೆ 1085 ಮೀಟರ್ ಎತ್ತರವಾಗಿದೆ. ಇದು ವೇಲ್ಸ್ನಲ್ಲಿ ಕಂಡುಬರುತ್ತೆ. ಈ ಥರ ಶಿಖರಗಳಾಗಿದ್ದಾವೆ. ಈ ವಿಭಾಗದಲ್ಲಿ ಎತ್ತರವಾಗಿದ್ದು ಗೋಲ್ಡೋಪಿಗೆನ್, ಇದು ನಾರ್ವೆದಲ್ಲಿದೆ. ಆಮೇಲೆ ಸ್ಕಾಟ್ಲೆಂಡ್ನಲ್ಲಿ ಬೆನ್ ನೆವಿಸ್ ಕಂಡು ಬರುತ್ತೆ. ನೆಕ್ಸ್ಟ್ ಸ್ನೋಡೋನ್ ಇದು ವೇಲ್ಸ್ನಲ್ಲಿ ಕಂಡು ಬರುತ್ತೆ. ಇವ ಮೀಟರ್ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ಬಿಡಿ ಚೆನ್ನಾಗಿ. ಈ ವಿಭಾಗವು ಉತ್ತರದ ಕಡೆಗೆ ಸಾಧಾರಣ ಇಳಿಜಾರಾಗಿದೆ. ತನ್ಮೂಲಕ ಅನೇಕ ನದಿಗಳು ಹರಿಯುತ್ತವೆ. ಉತ್ತರದ ಕಡೆಗೆ ಇಳಿಜಾರನ್ನು ಹೊಂದಿರೋದ್ರಿಂದ ಇಲ್ಲೇನಾಗುತ್ತೆ, ಅನೇಕ ನದಿಗಳು ಇಲ್ಲಿಂದ ಹರಿತವೆ. ಇಲ್ಲಿದೆ ನೋಡಿ. ಇದಿಷ್ಟು ಒಂದು ನಿಮಿಷ ಝೂಮ್ ಮಾಡ್ಕೊಂಡು ಬಿಡೋಣ. ಇಲ್ಲಿದೆ ನೋಡಿ ಗೋಲ್ಡೋಪಿಗೆನ್. ಇದು ಗೋಲ್ಡೋಪಿಗೆನ್ ಇದೆ. ಇಲ್ಲಿ ಬೆನ್ ನೆವಿಸ್ ಇದೆ. ಬೆನ್ ನೆವಿಸ್ ಎಲ್ಲಿ ಬರುತ್ತೆ ನೋಡ್ರಿ. ಓಕೆ, ಬೆನ್ ನೆವಿಸ್, ಗೋಲ್ಡೋಪಿಗೆನ್ ಇನ್ನೂ ಒಂದಿತ್ತಲ್ಲ. ಓಕೆ, ಅದು ಕಾಣ್ತಾ ಇಲ್ಲ. ನೀವು ನೋಡ್ಕೊಂಡು ಬಿಡ್ರಿ ಒಂದ್ಸರಿ. ಬೆನ್ ನೆವಿಸ್ ಸ್ಕಾಟ್ಲೆಂಡ್ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಉತ್ತರದ ಯುರೋಪ್ ಮೈದಾನವನ್ನು ನೋಡೋಣ. ಇದನ್ನು ಕೇಂದ್ರ ತಗ್ಗು ಭಾಗಗಳು ಅಂತ ಕರೀತಾರೆ. ಇದು ಕೇಳಬಹುದು. ಕೇಂದ್ರ ತಗ್ಗು ಭಾಗಗಳಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾರೆ. ಇದು ಉತ್ತರದ ಯುರೋಪ್ ಮೈದಾನಗಳನ್ನು ಕೇಂದ್ರದ ತಗ್ಗು ಭಾಗಗಳಂತ ಕರೀತಾರೆ. ಇದು ಪೂರ್ವದಲ್ಲಿ ಯುರಲ್ ಪರ್ವತಗಳಿಂದ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದವರೆಗೂ ಈ ಭಾಗ ವಿಸ್ತರಣೆಯಾಗಿದೆ. ಯುರೋಪಿನ ಬಹಳಷ್ಟು ಭಾಗವು ಈ ಭಾಗದಲ್ಲಿ ಇದೆ. ಇದರಲ್ಲಿ ಯುರೋಪಿನ ರಷ್ಯಾ, ಪೋಲ್ಯಾಂಡ್, ಉತ್ತರ ಜರ್ಮನಿ, ನೆದರ್ಲ್ಯಾಂಡ್ಸ್ ಅಂದರೆ ಹಾಲೆಂಡ್, ಡೆನ್ಮಾರ್ಕ್, ಬೆಲ್ಜಿಯಂ, ಉತ್ತರ ಫ್ರಾನ್ಸ್ ಹಾಗೂ ಇಂಗ್ಲೆಂಡ್ನ ಪೂರ್ವ ಭಾಗಗಳು ಈ ವಿಭಾಗದಲ್ಲಿ ಕಂಡುಬರುತ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ವಿಭಾಗದ ಪೂರ್ವ ಭಾಗವು ಅಗಲವಾಗಿದೆ. ಪಶ್ಚಿಮಕ್ಕೆ ಕಿರಿದಾಗುತ್ತಾ ಹೋಗುವುದು. ಪೂರ್ವ ಭಾಗ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಅಂದರೆ ಪೂರ್ತಿ ಅಗಲ ಆಗಿದೆ. ಆಮೇಲೆ ಪಶ್ಚಿಮಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇದು ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ದೇಶಗಳ ಕೆಲವು ಮೈದಾನಗಳು ಸಮುದ್ರ ಮಟ್ಟಕ್ಕೂ ತಗ್ಗಿನಲ್ಲಿವೆ. ಈ ಮೈದಾನಗಳು ಇಲ್ಲಿ ಹರಿಯುವ ನದಿಗಳ ಸಂಚಯನ ಕಾರ್ಯದಿಂದ ಆಗಿದ್ದಾವೆ ನೋಡಿ. ಈ ನದಿಗಳೇನಾಗಿದ್ದಾವೆ, ಈ ಮೈದಾನಗಳು ಇಲ್ಲಿ ಹರಿಯುವ ನದಿಗಳ ಸಂಚಯನ ಕಾರ್ಯದಿಂದ ಈ ಮೈದಾನಗಳು ರೂಪುಗೊಂಡಿವೆ. ಇದು ಭಾರತದ ಸಿಂಧೂ ಗಂಗಾ ನದಿ ಬಯಲುಗಳಷ್ಟು ಸಮತಟ್ಟಾದುದಲ್ಲ. ಭಾರತದಲ್ಲಿ
ಸಿಂಧೂ ಗಂಗಾ ನದಿ ಬಯಲಿರುತ್ತಲ್ಲ ಅದರಷ್ಟು ಸಮತಟ್ಟೇನಾಗಿಲ್ಲ. ಕೆಲವು ಭಾಗಗಳಲ್ಲಿ ಈ ಮೈದಾನಗಳು ಸಾಧಾರಣ ಇಳಿಜಾರಿನಿಂದ ಕೂಡಿದ್ದರೆ ಮತ್ತೆ ಕೆಲವೆಡೆ ಪರ್ವತ ಮತ್ತು ಬೆಟ್ಟಗಳ ಸಾಲಿನಿಂದ ಪ್ರತ್ಯೇಕಗೊಳ್ಳುತ್ತವೆ. ಇಲ್ಲಿ ಪ್ರಪಂಚದಲ್ಲೇ ಪ್ರಖ್ಯಾತ ಫಲವತ್ತಾದ ಕೃಷಿ ಭೂಮಿಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಕೇಂದ್ರದ ಎತ್ತರದ ಭಾಗಗಳು ಇಲ್ಲಿ ನೋಡೋಣ. ಇದು ಪುರಾತನ ಶಿಲೆಗಳಿಂದ ರಚನೆಗೊಂಡಿದ್ದು ಹಲವು ಪುರಾತನ ಪರ್ವತಗಳು, ಬೆಟ್ಟ ಮತ್ತು ಪೀಠಭೂಮಿಗಳನ್ನು ಇಲ್ಲಿ ಒಳಗೊಂಡಿದೆ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು ಹೆಚ್ಚು, ಅಂದರೆ 600 ಮೀಟರ್ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿರೋದಿಲ್ಲ ಅನ್ನೋದು ಇದರ ಅರ್ಥ. ಈ ವಿಭಾಗವು ಪಶ್ಚಿಮದಲ್ಲಿ ಐರ್ಲೆಂಡಿನಿಂದ ಪೂರ್ವದಲ್ಲಿ ರಷ್ಯಾದವರೆಗೆ ವಿಸ್ತರಣೆಯಾಗಿದೆ. ಇದರಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ಲಿನ ಮೆಸೆಟ್, ಫ್ರಾನ್ಸಿನ ಕೇಂದ್ರ ಮಾಸಿಫ್ ಮತ್ತು ವೋಸ್ಜೆಸ್, ಜರ್ಮನಿಯ ಬ್ಲಾಕ್ ಫಾರೆಸ್ಟ್ ಜರ್ಮನಿಯಲ್ಲಿ ಇದೆ, ಹಾಗೂ ಜಕ್ ಮತ್ತು ಸ್ಲೋವೇಕಿಯಾ ಗಣರಾಜ್ಯಗಳಲ್ಲಿರುವ ಕಡಿಮೆ ಎತ್ತರವುಳ್ಳ ಹಲವು ಸರಣಿಗಳು ಇಲ್ಲಿ ಸೇರಿವೆ. ನೋಡಿ, ಇದು ಯಾವ ಥರ ಎಕ್ಸಾಮ್ಗೆ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಇದೇನಾಯ್ತಲ್ಲ, ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿ ಯಾವ ತರಹದ ಶಿಖರಗಳು ಅಥವಾ ಪರ್ವತಗಳ ಸರಣಿ ಕಾಣ್ತೀವಿ ಅಂದರೆ ಮೆಸೆಟ್ ಅಂತ ಇದೆ. ಈ ಫ್ರಾನ್ಸಿನ ಕೇಂದ್ರ ಮಾಸಿಫ್ ಮತ್ತು ವೋಸ್ಜೆಸ್, ಜರ್ಮನಿಯಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಇದೆ, ಬ್ಲ್ಯಾಕ್ ಫಾರೆಸ್ಟ್ ಹಾಗೂ ಜಕ್ ಅಂತ ಬರುತ್ತೆ. ಆಮೇಲೆ ಸ್ಲೋವೇಕಿಯಾ ಗಣರಾಜ್ಯಗಳಲ್ಲಿರುವ ಕಡಿಮೆ ಎತ್ತರವುಳ್ಳ ಹಲವು ಸರಣಿಗಳು ಇಲ್ಲಿ ಕಂಡುಬರುತ್ತವೆ. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಈ ಭಾಗ ಏನೈತಲ್ಲ, ಇಲ್ಲಿನ ಮಣ್ಣು ಕೃಷಿಗೆ ಫಲವತ್ತಾಗಿಲ್ಲ, ಆದರೆ ಇಲ್ಲಿ ನದಿ ಕಣಿವೆಗಳಿರ್ತಾವಲ್ಲ ಅವು ಉತ್ತಮ ಕೃಷಿ ಭೂಮಿಯನ್ನು ನೀಡಿವೆ. ನೋಡಿ, ಇದು ಇಂಪಾರ್ಟೆಂಟ್. ಈ ಭಾಗದಲ್ಲಿ ಈ ಭಾಗ ಏನಾಗಿದೆ, ಕೃಷಿಗೆ ಯೋಗ್ಯವಾಗಿಲ್ಲ, ಆದರೆ ನದಿ ಕಣಿವೆಗಳಿದಾವಲ್ಲ ಅವು ಉತ್ತಮವಾದ ಕೃಷಿ ಭೂಮಿಯನ್ನು ನೀಡಿವೆ. ದಕ್ಷಿಣದ ಪರ್ವತಗಳಂತ ನೋಡೋಣ. ಇದನ್ನು ಆಲ್ಪೈನ್ ಪರ್ವತಗಳ ಭಾಗ ಅಂತಲೂ ಕರೀತಾರೆ. ನೋಡಿ, ಅಲ್ಲಿ ಕೇಂದ್ರದ ತಗ್ಗು ಭಾಗಗಳಂತ ನೋಡಿದ್ವಿ. ಕೇಂದ್ರದ ತಗ್ಗು ಭಾಗ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಉತ್ತರ ಯುರೋಪ್ ಮೈದಾನಗಳನ್ನು ಕೇಂದ್ರದ ತಗ್ಗು ಭಾಗ ಅಂತ ಕರೀತಾರೆ. ಹಾಗೆ ದಕ್ಷಿಣದ ಪರ್ವತಗಳನ್ನು ಆಲ್ಪೈನ್ ಪರ್ವತಗಳ ಭಾಗ ಅಂತ ಕರೀತಾರೆ. ನೋಡಿ, ಈ ಥರ ವ್ಯತ್ಯಾಸ ಮಾಡಿಕೊಂಡು ಓದಬೇಕು ನೀವು, ಅಂದರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಓಕೆ, ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇದರಲ್ಲಿ ಅನೇಕ ಪರ್ವತ ಸರಣಿಗಳು ಇದ್ದಾವೆ. ಸಿಯೆರಾ ಮೊರೇನ್, ಇದು ಸ್ಪೇನಲ್ಲಿ ಬರುತ್ತೆ. ಆಮೇಲೆ ಫ್ರಾನ್ಸ್ ಮತ್ತು ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಂತಿರುವ ಪಿರನೀಸ್ ಪರ್ವತಗಳು. ಈ ಥರ ಕೇಳ್ತಾರೆ ನೋಡಿ. ಸಿಯೆರಾ ಮೊರೇನ್ ಎಲ್ಲಿ ಕಂಡು ಬರುತ್ತೆ, ಪರ್ವತ ಸರಣಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಸ್ಪೇನಲ್ಲಿ ಕಂಡು ಬರುತ್ತೆ. ಆಮೇಲೆ ಪಿರನೀಸ್ ಪರ್ವತಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಫ್ರಾನ್ಸ್ ಸ್ಪೇನ್ಗಳ ಮಧ್ಯದಲ್ಲಿ ಗಡಿಯಾಗಿದೆ ಈ ಪಿರನೀಸ್ ಪರ್ವತಗಳು. ಇವು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ತೀರದಿಂದ ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರದವರೆಗೂ ಒಂದಕ್ಕೊಂದು ಸಮಾನಾಂತರ ಸರಣಿಗಳಾಗಿ ಇವು ಹಬ್ಬಿವೆ. ಇವು ಹಿಮಾಲಯಗಳಂತೆ ಮಡಿಕೆ ಪರ್ವತಗಳಾಗಿವೆ. ಅಂದರೆ ಹಿಮಾಲಯಗಳು ಮಡಿಕೆ ಪರ್ವತಗಳಾಗಿದ್ದಾವಲ್ಲ, ಅದೇ ಥರ ಇವುಗಳು ಸಹ ಮಡಿಕೆ ಪರ್ವತಗಳಾಗಿದ್ದಾವೆ. ಮಡಿಕೆ ಪರ್ವತಗಳನ್ನು ಇಂಗ್ಲೀಷ್ನಲ್ಲಿ ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ನೋಡಿ, ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ಮಡಿಕೆ ಪರ್ವತಗಳಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಭಾಗದಲ್ಲಿ ಆಲ್ಪ್ಸ್ ಪರ್ವತಗಳು ಮುಖ್ಯವಾಗಿದ್ದಾವೆ. ಆಲ್ಪ್ಸ್ ಪರ್ವತಗಳು ಮುಖ್ಯವಾಗಿರೋದ್ರಿಂದ ಇದಕ್ಕೆ ಈ ಭಾಗಕ್ಕೆ ಏನಂತ ಕರೀತಾರೆ, ಆಲ್ಪ್ಸ್ ಪರ್ವತಗಳ ಭಾಗ ಅಂತ ಕರೀತಾರೆ. ನೋಡಿ, ಇಲ್ಲಿನ ಅತ್ಯಂತ ಎತ್ತರವಾದ ಶಿಖರವೆಂದರೆ ಮೌಂಟ್ ಬ್ಲಾಂಕ್ ಅಂತ ಬರುತ್ತೆ. ಮೌಂಟ್ ಬ್ಲಾಂಕ್ ಇದು 4807 ಮೀಟರ್ ಎತ್ತರದಲ್ಲಿದೆ. ಆಲ್ಪ್ಸ್ ಪರ್ವತಗಳು ಫ್ರಾನ್ಸಿನ ಆಗ್ನೇಯ ಭಾಗ, ಇಟಲಿಯ ಉತ್ತರ ಭಾಗ, ಸ್ವಿಟ್ಜರ್ಲೆಂಡ್ನ ಬಹಳಷ್ಟು ಭಾಗ ಮತ್ತು ಜರ್ಮನಿ, ಆಸ್ಟ್ರಿಯಾ, ಸ್ಲೋವೆನಿಯಾ ಭಾಗಗಳಲ್ಲಿ ಹೆಚ್ಚಾಗಿ ಈ ಆಲ್ಪ್ಸ್ ಪರ್ವತಗಳು ಕಂಡುಬರುತ್ತವೆ. ಇಟಲಿಯ ಹೆಚ್ಚಿನ ಭಾಗದಲ್ಲಿ ಆಲ್ಪೈನ್ ಪರ್ವತ, ಕ್ರೊಯೇಷಿಯಾ, ಬೋಸ್ನಿಯಾ ಮತ್ತು ಯುಗೋಸ್ಲಾವಿಯಾಗಳಲ್ಲಿ ಡಿನಾರಿಕ್ ಆಲ್ಪ್ಸ್, ಬಲ್ಗೇರಿಯಾ,
ಬಲ್ಗೇರಿಯಾದ ಬಾಲ್ಕನ್ ಮತ್ತು ಉತ್ತರ ಸ್ಲೋವೇನಿಯಾದಲ್ಲಿ ಕಾರ್ಪೇಥಿಯನ್ ಪರ್ವತಗಳು ಇದ್ದಾವೆ. ನೋಡ್ರಿ, ಈ ಥರ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ, ಕಾರ್ಪೇಥಿಯನ್ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ. ಆವಾಗ ನಿಮಗೆ ನೆನಪಲ್ಲಿ ಇರಬೇಕು ಇವೆಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ವಾಯುಗುಣ ಪ್ರದೇಶಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗಗಳನ್ನು ನೋಡೋಣ. ಇಷ್ಟೊತ್ತು ಪ್ರಾಕೃತಿಕ ವಿಭಾಗಗಳನ್ನು ನೋಡಿದ್ವಲ್ಲ, ಇವಾಗ ವಾಯುಗುಣ ಪ್ರದೇಶಗಳು ಮತ್ತು ಸ್ಲೋವೇನಿಯಾ ಸಸ್ಯವರ್ಗಗಳನ್ನು ನೋಡೋಣ. ಒಂದು ನಿಮಿಷ. ಈ ಖಂಡದ ಹೆಚ್ಚಿನ ಭಾಗವು ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ. ನೋಡ್ರಿ, ಈ ಯುರೋಪ್ ಖಂಡ ಏನೈತಲ್ಲ, ಇದು ಹೆಚ್ಚಿನ ಭಾಗ ಸಮಶೀತೋಷ್ಣ ವಲಯದ ವಾಯುಗುಣವನ್ನು ಹೊಂದಿದೆ. ಇದನ್ನು ಹಿತಕರ ವಾಯುಗುಣ ಅಥವಾ ಹಿತಕರ ವಾತಾವರಣ ಅಂತಲೂ ಕರೀತಾರೆ. ಇದು ಪ್ರಮುಖ ವಾಯುಗುಣ ನಿಯಂತ್ರಕ ಘಟಕಗಳ ಪರಸ್ಪರ ಪ್ರಕ್ರಿಯೆಯ ಫಲವಾಗಿದೆ. ಅಂದರೆ ಇದೇನು ಹಿತಕರ ವಾಯುಗುಣ ಅದಲ್ಲ, ಇದು ನಿಯಂತ್ರಕ ಘಟಕಗಳ ಪರಸ್ಪರ ಪ್ರಕ್ರಿಯೆಯ ಫಲವಾಗಿದೆ. ಅವುಗಳೆಂದರೆ ಅಕ್ಷಾಂಶ ಆಗಿರಬಹುದು ಅಥವಾ ಮೇಲ್ಮೈ ಲಕ್ಷಣ ಆಗಿರಬಹುದು, ಮಾರುತಗಳು ಮತ್ತು ಯುರೋಪ್ ಖಂಡದ ಸ್ಥಾನ ಆಗಿರ್ಬೋದು. ಇವೆಲ್ಲವುಗಳಿಂದ ಇಲ್ಲಿ ಹಿತಕರವಾದ ವಾಯುಗುಣವನ್ನು ಕಾಣ್ತೀವಿ. ಆದರೂ ಖಂಡದಾದ್ಯಂತ ಪ್ರಚಲಿತವಾಗಿರುವ ಅಟ್ಲಾಂಟಿಕ್ ಸಾಗರದಿಂದ ಬೀಸುವ ಮಾರುತಗಳು ಈ ಖಂಡದ ಬಹಳಷ್ಟು ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಇದಕ್ಕೆ ಗಲ್ಫ್ ಸ್ಟ್ರೀಮ್ ಉಷ್ಣಸಾಗರ ಪ್ರವಾಹ ಇತ್ತಲ್ಲ, ಈ ಗಲ್ಫ್ ಸ್ಟ್ರೀಮ್ ಉಷ್ಣಸಾಗರ ಪ್ರವಾಹ ಮತ್ತು ಪ್ರಬಲವಾದ ಪಶ್ಚಿಮ ಮಾರುತಗಳು ಮುಖ್ಯ ಕಾರಣವಾಗಿದ್ದಾವೆ. ನೋಡ್ರಿ, ಇದು ಕೊಟ್ಟಿದ್ರು, ಗಲ್ಫ್ ಸ್ಟ್ರೀಮ್ ಉಷ್ಣಸಾಗರ ಪ್ರವಾಹ ಈ ಸಿಟಿಗೆ ಕೊಟ್ಟಿದ್ರು ನೋಡಿ. ಓಲ್ಡ್ ಕ್ವಶನ್ ಪೇಪರ್ನ ತೆಗೆದು ನೋಡ್ರಿ, ಗೊತ್ತಾಗುತ್ತೆ. ಸಾಮಾನ್ಯವಾಗಿ ದಕ್ಷಿಣ ಯುರೋಪಿನ ತಂಪಾದ ಅಲ್ಪಾವಧಿ ಬೇಸಿಗೆಗಿಂತ ಉತ್ತರದಲ್ಲಿ ಚಳಿಗಾಲವು ದೀರ್ಘ ಮತ್ತು ಶೀತವಾಗಿರುತ್ತೆ. ಅಲ್ಲದೆ ಪಶ್ಚಿಮ ಯುರೋಪಿಗಿಂತ ಪೂರ್ವ ಭಾಗದಲ್ಲಿ ಹೆಚ್ಚು ಚಳಿ ಇರುತ್ತೆ. ಚಳಿಗಾಲ ಏನಾಗಿರುತ್ತೆ, ದೀರ್ಘವಾಗಿರುತ್ತೆ ಮತ್ತು ಶೀತವಾಗಿದ್ದು ಬೇಸಿಗೆಯ ಅಲ್ಪಾವಧಿ ಮತ್ತು ಶಾಖ ಉಳ್ಳದ್ದಾಗಿರುತ್ತೆ. ಅಂದರೆ ಪೂರ್ವ ಭಾಗದಲ್ಲಿ ಹೆಚ್ಚಾಗಿ ಚಳಿಗಾಲ ಇರುತ್ತೆ, ಬೇಸಿಗೆ ಏನಾಗುತ್ತೆ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಅಲ್ಪಾವಧಿಗೆ ಇರುತ್ತೆ. ನೆಕ್ಸ್ಟ್ ವಾಯುಗುಣ ಪ್ರದೇಶಗಳು. ಯುರೋಪನ್ನು 4 ಪ್ರಮುಖ ವಾಯುಗುಣ ವಲಯಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಫಸ್ಟು ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ. ಒಂದು ನಿಮಿಷ. ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ. ಈ ಪ್ರದೇಶವು ನಾರ್ವೆಯ ಸಮುದ್ರ ತೀರದಿಂದ ಸ್ಪೇನಿನ ಉತ್ತರ ಮತ್ತು ಮಧ್ಯ ಯುರೋಪಿನ ಒಳನಾಡಿನವರೆಗೆ ಹಂಚಿಕೆಯಾಗಿದೆ. ಹಿತಕರವಾದ ಚಳಿಗಾಲ, ತಂಪಾದ ಬೇಸಿಗೆ ಮತ್ತು ಸಾಕಷ್ಟು ಮಳೆ, ಮೋಡ ಕವಿದ ಮತ್ತು ಕಾವಲುಗಳನ್ನುಳ್ಳ ಹಗಲುಗಳು ಈ ವಾಯುಗುಣದ ಪ್ರಮುಖ ಗುಣಲಕ್ಷಣಗಳಾಗಿದ್ದಾವೆ. ಚಳಿಗಾಲ ಮತ್ತು ಬೇಸಿಗೆ ಎರಡೂ ಕಾಲಗಳಲ್ಲಿ ಉಷ್ಣಾಂಶ ಸಾಧಾರಣ 10 ಡಿಗ್ರಿ ಸೆಲ್ಸಿಯಸ್ಗಿಂತ 18 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಳೆಯ ಹಂಚಿಕೆ ಉತ್ತಮ 75 ಸೆಂಟಿಮೀಟರ್ ಇಲ್ಲಿ ಕಂಡುಬರುತ್ತೆ ನೋಡಿ. ಓಕೆ, ಖಂಡಾಂತರ ವಾಯುಗುಣ ಪ್ರದೇಶವನ್ನು ನೋಡೋಣ. ಒಂದು ನಿಮಿಷ, ನನ್ನ ಮಗಳು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ. ಈ ಖಂಡಾಂತರ ವಾಯುಗುಣ ಪ್ರದೇಶ ಹೆಚ್ಚಾಗಿ ಪೋಲೆಂಡ್, ಸ್ಲೋವೇಕಿಯಾ ಮತ್ತು ಚೆಕ್ ಗಣರಾಜ್ಯದಲ್ಲಿ ಕಂಡುಬರುತ್ತೆ. ಹಂಗೇರಿ, ರುಮೇನಿಯಾ ಮತ್ತು ಬಲ್ಗೇರಿಯಾಗಳಲ್ಲೂ ಸಹ ಕಂಡುಬರುತ್ತೆ. ಈ ವಾಯುಗುಣದ ಗುಣಲಕ್ಷಣಗಳೆಂದರೆ ಶೀತವುಳ್ಳ ಚಳಿಗಾಲ ಮತ್ತು ಬೆಚ್ಚನೆಯ ಬೇಸಿಗೆ ಮತ್ತು ಸರಾಸರಿ ವಾರ್ಷಿಕ ಮಳೆ 50 ಸೆಂಟಿಮೀಟರ್. ಬೇಸಿಗೆ ಆರಂಭದಲ್ಲಿ ಅತಿ ಹೆಚ್ಚು ಪರಿಸರಣ ರೀತಿಯ ಮಳೆ ಬೀಳುವುದು. ನೋಡಿ, ಈ ಥರ ವಾತಾವರಣ ಕೊಡ್ತಾರೆ. ಇದೇನೈತಲ್ಲ, ಇದಿಷ್ಟು ಕೊಡ್ತಾರೆ. ಶೀತವುಳ್ಳ ಚಳಿಗಾಲ, ಬೆಚ್ಚನೆಯ ಬೇಸಿಗೆ ಎಷ್ಟಿರುತ್ತೆ, -12 ಡಿಗ್ರಿ ಸೆಲ್ಸಿಯಸ್ ಮತ್ತು 10 ಡಿಗ್ರಿ ಸೆಲ್ಸಿಯಸ್. ಚಳಿಗಾಲ ಇಷ್ಟಿರುತ್ತೆ, -12 ಡಿಗ್ರಿ. ಬೇಸಿಗೆ ಅಂತ ಬಂದರೆ 10 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಮತ್ತು ಸರಾಸರಿ ವಾರ್ಷಿಕ ಮಳೆ 50 ಸೆಂಟಿಮೀಟರ್ ಇರುತ್ತೆ. ಬೇಸಿಗೆ ಆರಂಭದಲ್ಲಿ ಅತಿ ಹೆಚ್ಚು ಪರಿಸರಣ ರೀತಿಯ ಮಳೆ ಬೀಳುತ್ತೆ. ಈ ಥರ 1 by 1 ಪಾಯಿಂಟ್ ಕೊಡ್ತಾರೆ. ಇದು ಯಾವ ರೀತಿಯ ವಾಯುಗುಣ ಪ್ರದೇಶವಾಗಿದೆ ಅಂತ ಕೊಡ್ತಾರೆ ನೋಡಿ. ಆವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ಖಂಡಾಂತರ ವಾಯುಗುಣ ಪ್ರದೇಶವಾಗಿದೆ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ, ಇದು ಸಹ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಥರ ವಾತಾವರಣ ಕೊಟ್ಬಿಟ್ಟು ಇದು ಯಾವ ಥರದ ವಾಯುಗುಣ ಪ್ರದೇಶಕ್ಕೆ ಸರಿ ಹೊಂದುತ್ತೆ ಅಂತ ಕೊಟ್ಟಿದ್ರು.
ಇಲ್ಲಿ ಹೆಚ್ಚು ಉಷ್ಣಾಂಶವಿರುತ್ತೆ, ಶುಷ್ಕವಿರುತ್ತೆ, ಬಿಸಿಲಿನಿಂದ ಕೂಡಿದ ಬೇಸಿಗೆ ಹಾಗೂ ಸ್ವಲ್ಪ ಮಳೆ ಬೀಳುವ ಹಿತಕರವಾದ ಚಳಿಗಾಲ ಇಲ್ಲಿರುತ್ತೆ. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆ ಆಗುತ್ತೆ ನೋಡಿ. ಮಳೆಯ ಹಂಚಿಕೆಯಲ್ಲಿ ಸಮಾನತೆ ಇರೋದಿಲ್ಲ. ಚಳಿಗಾಲದ ಸರಾಸರಿ ಉಷ್ಣಾಂಶ 8 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮತ್ತು ಅದು ಬೇಸಿಗೆಯಲ್ಲಿ 22 ಡಿಗ್ರಿ ಸೆಲ್ಸಿಯಸ್ಗಳಷ್ಟಾಗುತ್ತೆ. ಸರಾಸರಿ ವಾರ್ಷಿಕ ಮಳೆ 75ರಿಂದ 100 ಸೆಂಟಿಮೀಟರ್ಗಳು ಇರ್ತವೆ. ಇಂತಹ ವಾಯುಗುಣವು ವಿಶೇಷವಾಗಿ ಮೆಡಿಟರೇನಿಯನ್ ಪ್ರದೇಶಗಳನ್ನೊಳಗೊಂಡ ದಕ್ಷಿಣ ಯುರೋಪಿನಲ್ಲಿ ಕಂಡುಬರುತ್ತೆ. ಈ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆ ಆಗುತ್ತೆ ನೋಡಿ. ಇದು ಇಂಪಾರ್ಟೆಂಟು. ಇದು ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. IAS ಅಲ್ಲೂ ಕೇಳಿದ್ದಾರೆ, KS ಅಲ್ಲೂ ಕೇಳಿದ್ದಾರೆ, PSIಗೂ ಸಹ ಕೇಳಿದ್ದಾರೆ ನೋಡಿ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಡಿಟರೇನಿಯನ್ ವಾಯುಗುಣ. ಈ ವಾಯುಗುಣ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ಪರ್ವತ ವಾಯುಗುಣ ಪ್ರದೇಶ. ಈ ವಾಯುಗುಣ ಪ್ರದೇಶಗಳು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿದ್ದಾವೆ. ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲ ರಿಪೀಟಾಗಿ ಒಂದು 2-3 ಸರಿ ಓದ್ಬಿಡ್ರಿ. ಇಂತಹ ವಾಯುಗುಣವು ಆಲ್ಪ್ಸ್ ಮತ್ತು ಕಕಾಸಸ್ ಪರ್ವತ ಭಾಗಗಳಲ್ಲಿ ಕಂಡುಬರುತ್ತವೆ. ಯಾವ ಪರ್ವತ ವಾಯುಗುಣ ಪ್ರದೇಶ ಇದಾವಲ್ಲ ಇವು ಆಲ್ಪ್ಸ್ ಮತ್ತು ಕಕಾಸಸ್ ಪರ್ವತ ಭಾಗಗಳಲ್ಲಿ ಕಂಡುಬರುತ್ತೆ. ಇದು ಎತ್ತರ, ಸೂರ್ಯಕಿರಣಗಳ ಕೋನ ಮತ್ತು ಮಾರುತಗಳಿಂದ ನಿಯಂತ್ರಿಸಲ್ಪಡುವುದು. ಚಳಿಗಾಲದ ಉಷ್ಣಾಂಶ -4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮತ್ತು ಬೇಸಿಗೆ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೋಡಿ. ಅಲ್ಲಿ ಬೇಸಿಗೆನಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ನಮ್ಮ ಕಡೆ 40 ಡಿಗ್ರಿ. ಏಷ್ಯಾದಲ್ಲಿ ನೋಡಿದ್ವಲ್ಲ ಬೇಸಿಗೆ ಎಷ್ಟಿರುತ್ತೆ ಅಂತ, 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸರಾಸರಿ ಮಳೆಯ ಹಂಚಿಕೆಯು ಪರ್ವತಗಳ ಗಾಳಿಗೆ ವಿಮುಖ ಭಾಗದಲ್ಲಿ 50 ಸೆಂಟಿಮೀಟರ್ ಇರುತ್ತೆ ಮತ್ತು ಗಾಳಿಗೆ ಅಭಿಮುಖ ಭಾಗದಲ್ಲಿ 200 ಸೆಂಟಿಮೀಟರ್ ಇರುತ್ತೆ. ಅತ್ಯಂತ ಎತ್ತರವುಳ್ಳ ಭಾಗಗಳಲ್ಲಿ ಉಷ್ಣಾಂಶವು ಹೆಪ್ಪುಗಟ್ಟುವ ಬಿಂದುಗಿಂತಲೂ ಕಡಿಮೆ ಇರುತ್ತೆ. ಈ ಥರ ವಾಯುಗುಣವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಸ್ವಾಭಾವಿಕ ಸಸ್ಯವರ್ಗ. ಈ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗಗಳನ್ನು ನೋಡೋಣ. ಯುರೋಪಿನಲ್ಲಿ ಬಹಳ ದೀರ್ಘಕಾಲದಿಂದ ಮಾನವರು ನೆಲೆಸಿದ್ದಾರೆ. ಇದು ಅಧಿಕ ಜನಸಾಂದ್ರತೆಯುಳ್ಳದ್ದು. ಈ ಖಂಡ ಏನಾಗಿದೆ, ಅಧಿಕ ಜನಸಾಂದ್ರತೆಯುಳ್ಳ ಖಂಡವಾಗಿದೆ. ಆದ್ದರಿಂದ ಸ್ವಾಭಾವಿಕ ಸಸ್ಯವರ್ಗವು ಸಂಪೂರ್ಣವಾಗಿ ವಿನಾಶಗೊಂಡಿದೆ. ಅದಕ್ಕೆ ವಿನಾಶಗೊಂಡಿದೆ ಅಂದರೆ ಇದು ನಗರೀಕರಣಗೊಂಡ ಖಂಡವಾಗಿದೆ. ಆದ್ದರಿಂದ ಇಲ್ಲೇನಾಗಿದೆ, ಸ್ವಾಭಾವಿಕ ಸಸ್ಯವರ್ಗ ಸಂಪೂರ್ಣವಾಗಿ ವಿನಾಶಗೊಂಡಿದೆ. ಜನವಸತಿ ಪ್ರತಿಕೂಲವಾದ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಈ ಕೆಳಕಂಡಂತೆ ಯುರೋಪಿನಲ್ಲಿ 6 ಪ್ರಕಾರದ ಸಸ್ಯವರ್ಗವನ್ನು ಕಾಣ್ತೀವಿ. ನೋಡಿ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಪ್ರತಿಕೂಲವಾದ ಜನವಸತಿಗೆ ಪ್ರತಿಕೂಲವಾದ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ ಅಂತ ಇದೇನು ಆಯ್ತಲ್ಲ, ಪ್ರತಿಕೂಲ ಅಂತಂದರೆ ಜನರು ವಾಸ ಮಾಡೋದಕ್ಕೆ ಯೋಗ್ಯವಲ್ಲದ್ದು ಅಂತ ಅರ್ಥ. ಈ ವರ್ಡ್ ನೆನಪಲ್ಲಿ ಇಟ್ಕೊಳ್ರಿ. ಟಂಡ್ರ ಸಸ್ಯವರ್ಗ ಬರುತ್ತೆ. ಶಿಲಾವಲ್ಕ ಮತ್ತು ಪಾಚಿಗಳಿಂದ ಈ ಟಂಡ್ರ ಸಸ್ಯವರ್ಗ ಕೂಡಿದೆ. ಇದು ಐರ್ಲೆಂಡ್, ಉತ್ತರ ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನೊಳಗೊಂಡ ಕಿರಿದಾದ ಪ್ರದೇಶಗಳಲ್ಲಿ ಕಂಡುಬರುವುದು. ಇಂತಹದೇ ಸಸ್ಯವರ್ಗ ಆಲ್ಪ್ಸ್ ಮತ್ತು ಉತ್ತರ ಯುರಲ್ಸ್ ಪರ್ವತಗಳ ಎತ್ತರ ಭಾಗಗಳಲ್ಲಿಯೂ ಕಂಡುಬರುವುದು. ನೆಕ್ಸ್ಟು ಟೈಗಾ ಅರಣ್ಯಗಳು ಬರ್ತವೆ. ಈ ಟೈಗಾ ಅರಣ್ಯಗಳನ್ನು ಶಂಕುವಿನಾಕಾರದ ಮರಗಳ ಕಾಡು ಅಂತಲೂ ಕರೀತಾರೆ. ಏಷ್ಯಾದಲ್ಲಿ ಇದು ನೋಡಿದ್ವಿ, ಏಷ್ಯಾ ಖಂಡ ಅಂತ ಓದೋವಾಗ ಇದು ನೋಡಿದ್ವಿ. ಟೈಗಾ ಅರಣ್ಯಗಳು ಈ ಶಂಕುವಿನಾಕಾರದ ಮರಗಳ ಕಾಡು ಅಂತಲೂ ಕರೀತಾರೆ ನೋಡಿ. ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ಗಳನ್ನೊಳಗೊಂಡ ಧ್ರುವ ಪ್ರದೇಶಗಳಲ್ಲಿ ಈ ಟೈಗಾ ಅರಣ್ಯಗಳು ಕಂಡುಬರ್ತವೆ ನೋಡಿ. ಇಲ್ಲಿ ಬೆಳೀತಕ್ಕಂಥ ಮರಗಳು ಯಾವುವು ಅಂತ ನೋಡೋಣ. ಇಲ್ಲಿ ಸ್ಕಾಟ್ಸ್ ಪೈನ್, ಸ್ಪ್ರೂಸ್, ಲಾರ್ಚ್ ಇಲ್ಲಿ ಬೆಳೀತಕ್ಕಂಥ ಮರಗಳಾಗಿದ್ದಾವೆ. ಅವು ಮೊನಚಾದ ಎಲೆಗಳನ್ನು ಹೊಂದಿದ್ದು ಶಂಕುವಿನಾಕಾರದಲ್ಲಿ ಇರ್ತವೆ. ಮಿಶ್ರ ಕಾಡುಗಳನ್ನು ನೋಡೋಣ. ದಕ್ಷಿಣ ಕೇಂದ್ರ ಪ್ರದೇಶದಲ್ಲಿ ಇವು ಕಂಡುಬರುತ್ತವೆ. ಇವುಗಳು ಎಲೆ ಉದುರಿಸುವ ಮತ್ತು ಶಂಕುವಿನಾಕಾರದ ಮರಗಳು ಇಲ್ಲಿ ಬೆಳೀತವೆ.
ಪ್ರಮುಖವಾದ ಮರಗಳಂದರೆ ಇಲ್ಲಿ ಬೆಳೀತಕ್ಕಂಥ ಪ್ರಮುಖವಾದ ಮರಗಳು ಅಂತ ಅಂದರೆ ಓಕ್, ಆ್ಯಶ್, ಎಲ್ಮ್, ಪಾಪ್ಲರ್, ವಿಲ್ಲೋ ಮತ್ತು ಬೀಚ್ ಇವುಗಳೇನಾಗಿದ್ದಾವೆ ಮಿಶ್ರ ಕಾಡುಗಳು ಆಗಿದ್ದಾವೆ. ನೆಕ್ಸ್ಟು ಮೆಡಿಟರೇನಿಯನ್ ಸಸ್ಯವರ್ಗ ನೋಡೋಣ. ಸಾಮಾನ್ಯವಾಗಿ ಮೆಡಿಟರೇನಿಯನ್ ಸಮುದ್ರದ ತೀರದುದ್ದಕ್ಕೂ ಈ ಕಾಡುಗಳು ಕಂಡುಬರ್ತವೆ. ಈ ಸಸ್ಯವರ್ಗ ಇದು ಅಗಲ ಎಲೆಗಳನ್ನುಳ್ಳ ಸದಾ ಹಸಿರಾದ ಸಸ್ಯವರ್ಗ ಆಗಿದೆ. ಏಕೆಂದರೆ ಶರತ್ಕಾಲದಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ. ಶರತ್ಕಾಲದಲ್ಲಿ ಇವೇನಾಗ್ತವೆ ತಮ್ಮ ಎಲೆಗಳನ್ನು ಉದುರಿಸೋದಿಲ್ಲ. ಆದ್ದರಿಂದ ಇಲ್ಲಿ ಸದಾ ಹಸಿರಾಗಿ ಇರ್ತಕ್ಕಂಥ ಸಸ್ಯವರ್ಗಗಳನ್ನು ಕಾಣ್ತೀವಿ. ಇಲ್ಲಿ ಬೆಳೀತಕ್ಕಂಥ ಮರಗಳು ಯಾವ್ಯಾವು ಅಂದರೆ ಕಾರ್ಕ್ ಓಕ್, ಆಲಿವ್, ಲಾರೆಲ್ ಮುಂತಾದ ಮರಗಳು ಇಲ್ಲಿ ಬೆಳೀತವೆ. ಹುಲ್ಲುಗಾವಲು ದಕ್ಷಿಣ ಭಾಗದ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಹಂಗೇರಿ, ಬಲ್ಗೇರಿಯಾ, ರುಮೇನಿಯಾ, ಯುರೋಪಿಯನ್ ರಷ್ಯಾ. ಇದು ವಿರಳ ಮರಗಳು ಮತ್ತು ಹುಲ್ಲುಗಳನ್ನುಳ್ಳ ಸ್ಟೆಪ್ಪಿ ಸಸ್ಯವರ್ಗಗಳು ಇಲ್ಲಿ ಕಂಡುಬರುತ್ತವೆ. ಸ್ಟೆಪ್ಪಿ ಸಸ್ಯವರ್ಗಗಳು ಇಲ್ಲಿ ಕಂಡುಬರ್ತವೆ ನೋಡಿ. ನೆಕ್ಸ್ಟು ಆಲ್ಪೈನ್ ಸಸ್ಯವರ್ಗಗಳನ್ನು ನೋಡೋಣ. ಯುರೋಪಿನ ದಕ್ಷಿಣ ಭಾಗದಲ್ಲಿ ಎತ್ತರವಾದ ಪರ್ವತ ಭಾಗಗಳಲ್ಲಿ ಹಂಚಿಕೆಯಾಗಿದೆ. ಉದಾಹರಣೆಗೆ ಆಲ್ಪ್ಸ್, ಪಿರನೀಸ್, ಬಾಲ್ಕನ್, ಕಾರ್ಪೇಥಿಯನ್ ಮತ್ತು ಡಿನಾರಿಕ್ ಪರ್ವತಗಳು ಇಲ್ಲಿ ಈ ಸಸ್ಯವರ್ಗಗಳು ಕಂಡುಬರ್ತವೆ. ನೆಕ್ಸ್ಟ್ ನೋಡೋಣ. ವ್ಯವಸಾಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಬಗ್ಗೆ ನೋಡೋಣ. ವ್ಯವಸಾಯ ಯುರೋಪಿನಲ್ಲಿ ಕೈಗಾರಿಕೀಕರಣದ ತರುವಾಯ ವ್ಯವಸಾಯವು ಮುಖ್ಯ ವೃತ್ತಿಯಾಗಿ ಬೆಳೆದಿದೆ. ಕೈಗಾರಿಕೀಕರಣ ಆದಮೇಲೆ ಇಲ್ಲಿ ಮುಖ್ಯ ವೃತ್ತಿ ಯಾವುದಾಗಿರುತ್ತೆ ಅಂದರೆ ವ್ಯವಸಾಯ ಆಗಿರುತ್ತೆ. ಈ ಖಂಡ ವಿಶಾಲ ಸಮತಟ್ಟಾದ ಫಲವತ್ತಾದ ಭೂಮಿ ಹಾಗೂ ಉತ್ತಮ ನೀರಾವರಿ ಸೌಲಭ್ಯ ಹೊಂದಿರುವುದರಲ್ಲಿ ಅದೃಷ್ಟಶಾಲಿಯಾಗಿದೆ. ಅಂದರೆ ಇಲ್ಲೇನಾಗುತ್ತೆ ಉತ್ತಮವಾದ ಭೂಮಿನೂ ಇದೆ, ಆಮೇಲೆ ನೀರಾವರಿ ಸೌಲಭ್ಯ ಕೂಡ ಇಲ್ಲಿ ಇದೆ ಅನ್ನೋದು ಇದರ ಅರ್ಥ. ಇಲ್ಲಿನ ವಾಯುಗುಣವು ವ್ಯವಸಾಯಕ್ಕೆ ಯೋಗ್ಯವಾಗಿದೆ. ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಹೊರತುಪಡಿಸಿ ಯುರೋಪಿನ ಬಹಳಷ್ಟು ದೇಶಗಳು ಅವುಗಳ ವಿಸ್ತೀರ್ಣದಲ್ಲಿ 50%ಕ್ಕೂ ಹೆಚ್ಚು ಭಾಗ ಕೃಷಿಗೆ ಒಳಪಟ್ಟಿವೆ. ಇವೇನಿದಾವಲ್ಲ ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಹೊರತುಪಡಿಸಿ ಈ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಬಹಳಷ್ಟು ದೇಶಗಳು ಅವುಗಳ ಭೌಗೋಳಿಕ ವಿಸ್ತೀರ್ಣದಲ್ಲಿ, ಈಗ ಒಂದು ದೇಶ ಇರುತ್ತಲ್ಲ ಆ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ 50% ಅಂದರೆ ಅರ್ಧಕ್ಕೂ ಹೆಚ್ಚು ಭಾಗ ಏನಾಗಿದೆ ಕೃಷಿಗೆ ಒಳಪಟ್ಟಿದೆ. ಯುರೋಪಿನ ಸರಾಸರಿ ಭೂ ಹಿಡುವಳಿಯ ಗಾತ್ರ 10 ಹೆಕ್ಟೇರ್ ನೋಡಿ. ಇದು ಇಂಪಾರ್ಟೆಂಟ್. ಯುರೋಪಿನ ಸರಾಸರಿ ಭೂ ಹಿಡುವಳಿಯ ಗಾತ್ರ ಎಷ್ಟು ಅಂತ ಕೇಳಬಹುದು. ಇದು 10 ಹೆಕ್ಟೇರ್ ನೋಡಿ. ಪಶ್ಚಿಮ ಯುರೋಪಿನ ದೇಶಗಳಲ್ಲಿ ಮಿಶ್ರ ಬೇಸಾಯವು ರೂಢಿಯಲ್ಲಿದೆ. ಮಿಶ್ರ ಬೇಸಾಯ ಏನು ಅಂತ ನಾನು ಈ ಹಿಂದೆ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ. ಮಿಶ್ರ ಬೇಸಾಯ ಅಂದರೆ ಬೆಳೆಗಳ ಸಾಗುವಳಿ ಮತ್ತು ಜಾನುವಾರುಗಳ ಸಾಗಣೆ ಎರಡನ್ನೂ ಒಳಗೊಂಡಿರುತ್ತೆ. ಅದಕ್ಕೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಇಲ್ಲಿ ಕೃಷಿ ಭೂಮಿಯನ್ನು ದನಗಳ ಮೇವಿಗಾಗಿ ಬೆಳೆಗಳನ್ನು ಬೆಳೆಯಲು, ಕೋಳಿ ಸಾಕಣೆ, ಹಂದಿ ಸಾಕಲು ಹಾಗೂ ವಿವಿಧ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವುದಕ್ಕೆ ಉಪಯೋಗಿಸಲಾಗುತ್ತೆ. ನೆಕ್ಸ್ಟ್ ನೋಡೋಣ. ಮೆಡಿಟರೇನಿಯನ್ ವಾಯುಗುಣವುಳ್ಳ ದಕ್ಷಿಣ ಯುರೋಪಿನ ವ್ಯವಸಾಯವೇ ಬೇರೆಯಾಗಿರುತ್ತದೆ. ಅದು ಏಕದಳ ಧಾನ್ಯ ಬೆಳೆ, ಹಣ್ಣು, ತರಕಾರಿಗಳ ಸಾಗುವಳಿ ಮತ್ತು ಜಾನುವಾರುಗಳ ಸಾಕಣೆಯ ಸಂಯೋಜನೆಯಿಂದ ಕೂಡಿದೆ. ಈ ಮೆಡಿಟರೇನಿಯನ್ ವಾಯುಗುಣ ಏನೈತಲ್ಲ ಇದು ದಕ್ಷಿಣ ಯುರೋಪಿನ ವ್ಯವಸಾಯದಲ್ಲಿ ಬೇರೆನೇ ಇದೆ. ಯಾಕೆ ಅಂತಂದರೆ ಅಲ್ಲಿ ಏಕದಳ ಧಾನ್ಯ ಬೆಳೆ ಬೆಳೀತಾರೆ, ಆಮೇಲೆ ಹಣ್ಣು, ತರಕಾರಿ ಎಲ್ಲನೂ ಸಹ ಸಾಗುವಳಿ ಮಾಡ್ತಾರೆ. ಹಾಗೆ ಜಾನುವಾರುಗಳ ಸಾಕಣೆ ಕೂಡ ಇಲ್ಲಿ ಮಾಡ್ತಾರೆ. ವಿಶಾಲವಾದ ಮಾರುಕಟ್ಟೆಯನ್ನು ಅವಲಂಬಿಸಿದ ವಿಶೇಷ ಮಾದರಿ ವ್ಯವಸಾಯ ಅಭಿವೃದ್ಧಿಗೊಂಡಿದೆ. ಇಲ್ಲಿ ವಿಶಾಲವಾದ ಮಾರುಕಟ್ಟೆ ಒಳಗೊಂಡಿರ್ತಕ್ಕಂಥ ವಿಶೇಷವಾದ ಮಾದರಿ ವ್ಯವಸಾಯ ಇಲ್ಲಿ ಅಭಿವೃದ್ಧಿಯಾಗಿದೆ. ಅಧಿಕ ಜನಸಾಂದ್ರತೆಯುಳ್ಳ ನಗರ ಪ್ರದೇಶಗಳಿಗೆ ಸಮೀಪದ ಭಾಗಗಳಲ್ಲಿ ವಾಣಿಜ್ಯ ಹಾಗೂ ಉತ್ತಮ ಸಂಘಟಿತ ವ್ಯವಸಾಯ ಕಂಡುಬರುತ್ತದೆ. ಒಟ್ಟಾರೆ ಯುರೋಪಿನ ಜನರಲ್ಲಿ 10%ಕ್ಕೂ ಕಡಿಮೆ ಭಾಗ ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದ್ದಾರೆ. ಈ 10%ಕ್ಕೂ ಕಡಿಮೆ ಭಾಗ ವ್ಯವಸಾಯ ವೃತ್ತಿಯಲ್ಲಿ ಜನರು ತೊಡಗಿದ್ದಾರೆ ಅನ್ನೋದು ಇದರ ಅರ್ಥ.
ಮೇಲ್ಮೈ ಲಕ್ಷಣ, ಮಣ್ಣು, ವಾಯುಗುಣ, ಮಾರುಕಟ್ಟೆ, ಕೃಷಿ ಕಾರ್ಮಿಕರು ದೊರಕುವಿಕೆಯನ್ನು ಅವಲಂಬಿಸಿ ಯುರೋಪಿನ ವಿವಿಧ ಭಾಗಗಳಲ್ಲಿ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಯಲಾಗುತ್ತೆ. ನೋಡಿ, ಮೆಕ್ಕೆಜೋಳ, ಗೋಧಿ ಎಲ್ಲನೂ ಬೆಳೀತಾರೆ ಇಲ್ಲಿ. ಗೋಧಿಯು ಯುರೋಪಿನ ಪ್ರಮುಖ ಆಹಾರ ಬೆಳೆಯಾಗಿದೆ. ಗೋಧಿ ಏನಾಗಿದೆ, ಯುರೋಪಿನ ಪ್ರಮುಖ ಆಹಾರ ಬೆಳೆಯಾಗಿದೆ. ಪ್ಯಾರಿಸ್ ಮೈದಾನ, ಯುರೋಪ್ ಮಹಾಮೈದಾನ, ಹಂಗೇರಿ ಮೈದಾನ, ತಗ್ಗು ಮೈದಾನದ ದೇಶಗಳು ಹಾಗೂ ಇಟಲಿಯ ಪೋ ನದಿ ಬಯಲುಗಳು ಯುರೋಪಿನ ಪ್ರಮುಖ ಗೋಧಿ ಉತ್ಪಾದಿಸುವ ಪ್ರದೇಶಗಳಾಗಿದ್ದಾವೆ. ನೋಡ್ರಿ, ಪೋ ನದಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರು ಈ ಹಿಂದೆ ಎಕ್ಸಾಮ್ಗಳಲ್ಲಿ. ಇದು ಇಟಲಿಯಲ್ಲಿ ಕಂಡು ಬರುತ್ತೆ ನೋಡಿ. ಈ ಪೋ ನದಿ ಬಯಲುಗಳಲ್ಲೂ ಯಥೇಚ್ಛವಾಗಿ ಗೋಧಿಯನ್ನು ಬೆಳೀತಾರೆ ಅನ್ನೋದು ನಿಮಗೆ ನೆನಪಲ್ಲಿರಬೇಕು. ನೆಕ್ಸ್ಟು ಮೆಕ್ಕೆಜೋಳ. ಯುರೋಪಿನ ಎರಡನೆಯ ಪ್ರಮುಖ ಏಕದಳ ಧಾನ್ಯ ಈ ಮೆಕ್ಕೆಜೋಳ ಆಗಿದೆ. ಫ್ರಾನ್ಸ್, ಇಟಲಿ, ಹಂಗೇರಿ, ಜರ್ಮನಿ ಮತ್ತು ಸ್ಪೇನ್ ಪ್ರಮುಖ ಮೆಕ್ಕೆಜೋಳ ಉತ್ಪಾದಿಸುವ ದೇಶಗಳಾಗಿದ್ದಾವೆ. ರೈ ಅಂದರೆ ಸಾಸಿವೆ ಎಂದರ್ಥ. ಇದು ಮತ್ತೊಂದು ಆಹಾರ ಬೆಳೆಯಾಗಿದೆ. ಇದನ್ನು ಹೆಚ್ಚಾಗಿ ಬ್ರೆಡ್ ಮತ್ತು ಮದ್ಯಗಳ ತಯಾರಿಕೆಗೆ ಬಳಸಲಾಗುತ್ತೆ. ರೈ ಅನ್ನೋದು ಸಾಸಿವೆ. ಈ ಸಾಸಿವೆಯನ್ನು ಹೆಚ್ಚಾಗಿ ಯಾಕೆ ಬೆಳೀತಾರೆ ಇಲ್ಲಿ ಅಂತಂದರೆ ಬ್ರೆಡ್ ತಯಾರು ಮಾಡೋದಕ್ಕೆ, ಆಮೇಲೆ ಮದ್ಯಪಾನ ತಯಾರು ಮಾಡೋದಕ್ಕೆ ಈ ಬೆಳೆಯನ್ನು ಬೆಳೆಯಲಾಗುತ್ತೆ. ಪೋಲೆಂಡ್, ಜರ್ಮನಿ, ಚೆಕ್ ಮತ್ತು ಸ್ಲೋವೇಕಿಯಾ ಗಣರಾಜ್ಯಗಳು ಪ್ರಮುಖ ರೈ ಉತ್ಪಾದಿಸುವ ದೇಶಗಳಾಗಿವೆ. ನೋಡಿ, ರೈ ಉತ್ಪಾದಿಸುವ ದೇಶಗಳು ಯಾವ್ಯಾವು ಅಂದರೆ ಪೋಲೆಂಡ್, ಜರ್ಮನಿ, ಚೆಕ್ ಮತ್ತು ಸ್ಲೋವೇಕಿಯಾ ಗಣರಾಜ್ಯಗಳು ಇವೇನಾಗಿದ್ದಾವೆ, ರೈ ಉತ್ಪಾದಿಸುವ ದೇಶಗಳಾಗಿದ್ದಾವೆ. ನೆಕ್ಸ್ಟ್, ಬಾರ್ಲಿ ಉತ್ಪಾದನೆಯಲ್ಲೂ ಯುರೋಪ್ ಪ್ರಮುಖವಾಗಿದೆ. ಇದನ್ನು ಆಹಾರ ಧಾನ್ಯವನ್ನಾಗಿ, ದನಗಳಿಗೆ ಆಹಾರವಾಗಿ ಮತ್ತು ಮದ್ಯ ತಯಾರಿಕೆಯಲ್ಲಿ ಬಳಸಲಾಗುವುದು. ಬಾರ್ಲಿ ಯಾವುದಕ್ಕೆ ಬಳಸ್ತಾರೆ ಅಂತಂದರೆ ಆಹಾರ ಧಾನ್ಯವಾಗೂ ಬಳಸ್ತಾರೆ, ಆಮೇಲೆ ದನಗಳಿಗೆ ಆಹಾರವಾಗೂ ಬಳಸ್ತಾರೆ, ಹಾಗೆ ಮದ್ಯಪಾನ ತಯಾರು ಮಾಡೋದ್ರಲ್ಲೂ ಸಹ ಇದನ್ನು ಬಳಸ್ತಾರೆ. ಕೆಲವೆಡೆ ಓಟ್ಸನ್ನು ಬೆಳೆಯಲಾಗುತ್ತೆ. ಭತ್ತವನ್ನು ಅಲ್ಪ ಪ್ರಮಾಣದಲ್ಲಿ ಇಲ್ಲಿ ಬೆಳೀತಾರೆ. ಇದು ಬೇಸಿಗೆಯ ಬೆಳೆಯಾಗಿದೆ. ಭತ್ತ ಏನಾಗಿದೆ, ಅಲ್ಲಿನ ಬೇಸಿಗೆಯ ಬೆಳೆಯಾಗಿದೆ ನೋಡಿ. ಸಕ್ಕರೆಗೆಡ್ಡೆ ಮತ್ತು ಬಟಾಟೆ. ಸಕ್ಕರೆಗೆಡ್ಡೆ ಅಂದರೆ ಗೆಣಸು ಅಂತೀವಿ ನಮ್ಮ ಕಡೆ. ಈ ಬಟಾಟೆ, ಈ ಆಲೂಗಡ್ಡೆಗಳು ಯುರೋಪಿನ ಎರಡು ಪ್ರಮುಖ ಗೆಡ್ಡೆ ಬೆಳೆಗಳಾಗಿದ್ದಾವೆ. ಸಕ್ಕರೆಗಡ್ಡೆಯನ್ನು ಸಕ್ಕರೆ ತಯಾರಿಕೆಗೆ ಮತ್ತು ದನಗಳ ಆಹಾರವಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಬಟಾಟೆಯನ್ನು ಹೆಚ್ಚಾಗಿ ಕೇಂದ್ರ ಮತ್ತು ಪೂರ್ವ ಯುರೋಪಿನ ಮೈದಾನಗಳಲ್ಲಿ ಬೆಳೆಯಲಾಗುವುದು. ಯುರೋಪ್ ಪ್ರಪಂಚದಲ್ಲೇ ಹೆಚ್ಚು ಬಟಾಟೆಯನ್ನು ಉತ್ಪಾದಿಸುವುದು. ಇದು ಇಂಪಾರ್ಟೆಂಟ್ ಆಗಿದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಟಾಟೆಯನ್ನು ಉತ್ಪಾದನೆ ಮಾಡೋ ದೇಶ ಯಾವುದು ಅಂತ ಕೇಳಿದಾಗ ಯುರೋಪ್ ಆಗಿರುತ್ತೆ ನೋಡಿ. ಯುರೋಪ್. ಅಗಸೆ ಫ್ಲ್ಯಾಕ್ಸ್ ಯುರೋಪಿನ ಪ್ರಮುಖ ನಾರು ಬೆಳೆಯಾಗಿದೆ. ಈ ಥರ ಸಣ್ಣ ಸಣ್ಣ ಇಂಪಾರ್ಟೆಂಟ್ ಕೊಟ್ಟಿರ್ತಾರೆ, ನೋಡ್ಕೋಬೇಕು. ಯುರೋಪಿನ ಬೆಟ್ಟಗಳ ಇಳಿಜಾರುಗಳಲ್ಲಿ ದ್ರಾಕ್ಷಿ, ಸೇಬು, ಅಂಜೂರ, ಕಿತ್ತಳೆ, ನಿಂಬೆ ಮತ್ತು ದ್ವೀಪದ್ರಾಕ್ಷಿ ಅಂದರೆ ಪ್ಲಮ್ ಅಂತ ಕರೀತಾರೆ, ದಾಳಿಂಬೆ, ಚೆಸ್ಟ್ನಟ್ ಮೊದಲಾದ ಹಣ್ಣುಗಳ ಬೇಸಾಯವೂ ಸಹ ಈ ಯುರೋಪಿನಲ್ಲಿ ಕಂಡುಬರುತ್ತೆ. ಬಲ್ಗೇರಿಯಾವು ಗುಲಾಬಿ ಹೂ, ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಪ್ರಸಿದ್ಧಿಯಾಗಿದೆ. ಈಗ ಕೇಳ್ಬೋದು, ಯುರೋಪ್ ಖಂಡದಲ್ಲಿರ್ತಕ್ಕಂಥ ಬಲ್ಗೇರಿಯಾ ಯಾವ ಒಂದು ಬೆಳೆಗಳಿಗೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದಾಗ ಇದು ಗುಲಾಬಿ ಹೂವು, ತರಕಾರಿ ಮತ್ತು ತೋಟಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟು ಹೈನುಗಾರಿಕೆ ಬಗ್ಗೆ ನೋಡೋಣ. ಯುರೋಪಿನ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಅತ್ಯುತ್ತಮ ವ್ಯವಸ್ಥಿತ ಉದ್ಯಮವಾಗಿದೆ ಹೈನುಗಾರಿಕೆ. ಮಿಶ್ರ ಬೇಸಾಯ ಅಂತಂದ್ರೇನೆ ಈ ಬೆಳೆಗಳನ್ನು ಬೆಳೆಯೋದು, ಹಾಗೆ ಜೊತೆಗೆ ಪ್ರಾಣಿಗಳನ್ನು, ಕುರಿ, ಕೋಳಿ, ಆಮೇಲೆ ದನಗಳನ್ನು ಈ ಥರ ಸಾಕೋದಕ್ಕೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ತಂಪಾದ ತೇವಾಂಶ ಭರಿತ ವಾಯುಗುಣ, ಅಧಿಕ ಜನಸಾಂದ್ರತೆಯುಳ್ಳ ನಗರಗಳು, ವ್ಯವಸ್ಥಿತ ರಸ್ತೆ ಮತ್ತು ರೈಲು ಸಾರಿಗೆ ಸೌಲಭ್ಯ, ಅತ್ಯುತ್ತಮ ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿ, ಶೈತ್ಯೀಕರಣ, ವಾಣಿಜ್ಯ ಮಾದರಿ ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣ ಮತ್ತು ಯಥೇಚ್ಛವಾದ ಮೇವು ಪೂರೈಕೆಗಳು ಯುರೋಪಿನ ಹೈನುಗಾರಿಕೆಯ ಅಭಿವೃದ್ಧಿಗೆ ಉತ್ತೇಜನವಾಗಿದೆ. ನೋಡಿ, ಇಲ್ಲಿ ಹೈನುಗಾರಿಕೆ ಬೆಳೆಯೋದಕ್ಕೆ ಏನನ್ನ ಉತ್ತೇಜನ ಆಗಿದೆ ಅಂತ ಕೇಳಿದಾಗ
ಇಲ್ಲಿ ಎಲ್ಲ ರೀತಿಯಿಂದಲೂ ಹೈನುಗಾರಿಕೆ ಬೆಳೆಯೋದಕ್ಕೆ ಉತ್ತೇಜನವಾಗಿದೆ. ಯಾವ ರೀತಿ ಅಂದ್ರೆ ಅಧಿಕ ಜನಸಾಂದ್ರತೆಯುಳ್ಳ ನಗರಗಳಿದ್ದಾವೆ, ಆಮೇಲೆ ಅಲ್ಲಿ ವಾತಾವರಣ ತಂಪಾದ ತೇವಾಂಶ ಭರಿತವಾಗಿರುತ್ತೆ, ಆಮೇಲೆ ಸುವ್ಯವಸ್ಥಿತವಾದ ರಸ್ತೆ ಇದೆ, ಸಾರಿಗೆ ಸೌಲಭ್ಯ ಚೆನ್ನಾಗಿದೆ, ರೈಲು ಸಾರಿಗೆ ಸೌಲಭ್ಯನೂ ಚೆನ್ನಾಗಿದೆ, ಅಲ್ಲಿ ಜೈವಿಕ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ, ಶೈತ್ಯೀಕರಣಗಳು ಕೂಡ ಇಲ್ಲಿ ಕಾಣ್ತವೆ. ಆಮೇಲೆ ವಾಣಿಜ್ಯ ಮಾದರಿಯಲ್ಲಿ ಹೈನುಗಾರಿಕೆಯಲ್ಲಿ ಯಾಂತ್ರೀಕರಣ ಮತ್ತು ಯಥೇಚ್ಛವಾದ ಮೇವು ಪೂರೈಕೆ ಇವೆಲ್ಲವೂ ಸಹ ಯುರೋಪಿನ ಹೈನುಗಾರಿಕೆ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡಲಾಗಿದೆ. ನೋಡ್ರಿ ಇಲ್ಲಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಷ್ಟೆಲ್ಲ ಜಾಗ ಫ್ರೀ ಆಗಿಬಿಟ್ಟಿದ್ದಾರೆ. ಅಂದರೆ ಏನು ಈ ಒಂಥರ ಗಾಡಿ ಇದೆಲ್ಲ, ಗಾಡಿನಲ್ಲೇ ಹೋಗೋದು, ಗಾಡಿನಲ್ಲೇ ಹೋಗ್ತಾ ಮೇವು ಹಾಕೋದು, ಆಮೇಲೆ ಹಾಲು ಕರಿಬೇಕಾದ್ರೂ ಕೆಲವೊಂದಿಷ್ಟು ಮಷಿನ್ಗಳಿರ್ತವೆ, ಆ ಮಷಿನ್ಗಳ ಮೂಲಕ ಹಾಲು ಕರಿಯೋದು. ಹಾಗಾಗಿ ಒಬ್ಬ ಮನುಷ್ಯ ಏನಿಲ್ಲ ಅಂದರೂ ಒಂದು 500ರಿಂದ 1000 ಗಂಟಲೆ ಈ ಥರ ಹೈನುಗಳನ್ನು ಸಾಕಣೆ ಮಾಡಬಹುದು, ಅವರಿಗೇನು ಕಷ್ಟ ಆಗಲ್ಲ. ಬಟ್ ಇಂಡಿಯಾದಲ್ಲಿ ಈ ಥರ ಏನು ಡೆವಲಪ್ಮೆಂಟ್ಸ್ ಇಲ್ಲ, ಹಾಗಾಗಿ ಈ ಥರ ಸಾಕೋದಕ್ಕೆ ಇಂಡಿಯಾದಲ್ಲಿ ಕಷ್ಟ ಆಗುತ್ತೆ. ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹೈನುಗಾರಿಕೆಯು ಹೆಚ್ಚು ಅಭಿವೃದ್ಧಿಗೊಂಡಿದೆ. ಹೈನುಗಾರಿಕೆ ಈ ನೆದರ್ಲ್ಯಾಂಡ್ ಆಗಿರ್ಬೋದು, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮತ್ತು ಬ್ರಿಟನ್ಗಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿಗೊಂಡಿದೆ. ಒಂದು ನಿಮಿಷ. ಆದರೆ ಡೆನ್ಮಾರ್ಕ್ ಅತ್ಯಂತ ಪ್ರಮುಖವಾದುದಾಗಿದೆ ನೋಡಿ. ಡೆನ್ಮಾರ್ಕ್ ಅತ್ಯಂತ ಪ್ರಮುಖವಾದುದಾಗಿದೆ. ಯುರೋಪಿನ ದೇಶಗಳು ತಮ್ಮ ಹೈನದ ವಸ್ತುಗಳನ್ನು ರಫ್ತು ಮಾಡುತ್ತವೆ. ಉದಾಹರಣೆಗೆ ಬೆಣ್ಣೆ, ಹೈನದ ವಸ್ತುಗಳಂದರೆ ಈ ಹೈನುಗಳಿಂದ ಏನು ಹಾಲು ಸಿಗುತ್ತಲ್ಲ, ಹಾಲಿನ ಉತ್ಪಾದನೆಗಳಂತ ಅರ್ಥ. ಬೆಣ್ಣೆ ಆಗಿರಬಹುದು, ಆಮೇಲೆ ಗಿಣ್ಣು, ಸಾಂದ್ರೀಕರಿಸಿದ ಹಾಲು, ಆಮೇಲೆ ಚಾಕೊಲೇಟ್ ಮೊದಲಾದವುಗಳನ್ನು ರಫ್ತು ಮಾಡ್ತವೆ. ನೆಕ್ಸ್ಟು ಮೀನುಗಾರಿಕೆಯನ್ನು ನೋಡೋಣ. ಮೀನುಗಾರಿಕೆ ಇತಿಹಾಸದ ಉದ್ದಕ್ಕೂ ಯುರೋಪ್ ಖಂಡವು ಮೀನುಗಾರಿಕೆಯನ್ನು ತನ್ನ ಆಹಾರದ ಆರ್ಥಿಕತೆಯನ್ನಾಗಿ ರೂಢಿಸಿಕೊಂಡು ಬಂದಿದೆ. ಅಂದರೆ ಇತಿಹಾಸದಿಂದಲೂ ಮೊದಲಿಂದನೂ ಈ ಯುರೋಪ್ ಏನಾಗಿದೆ, ಮೀನುಗಾರಿಕೆಯನ್ನು ತನ್ನ ಆಹಾರದ ಆರ್ಥಿಕತೆಯನ್ನಾಗಿ ಅಂದರೆ ಆರ್ಥಿಕತೆಯಾಗಿ ಇದು ರೂಢಿಸಿಕೊಂಡಿದೆ ಮೀನುಗಾರಿಕೆಯನ್ನು. ಕಡಿಮೆ ಆಳದ ಸಮುದ್ರದ ಭಾಗಗಳಲ್ಲಿ ಮೀನುಗಾರಿಕೆ ಸಾಗುತ್ತದೆ. ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು ವಾಯುವ್ಯ ಯುರೋಪಿನಲ್ಲಿ ಕಂಡುಬರುತ್ತೆ. ವಾಯುವ್ಯ ಯುರೋಪ್ ಏನೈತಲ್ಲ, ಅಲ್ಲಿ ಪ್ರಮುಖವಾಗಿ ಮೀನುಗಾರಿಕಾ ಪ್ರದೇಶವಾಗಿದೆ. ಅವು ಆರ್ಕ್ಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ವಿಸ್ತರಿಸಿದೆ. ಈ ಆರ್ಕ್ಟಿಕ್ ವೃತ್ತದ ಉತ್ತರ ಭಾಗದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೂ ಈ ಮೀನುಗಾರಿಕೆ ಇರೋದನ್ನು ನಾವು ಕಾಣ್ತೀವಿ. ಉತ್ತರ ಸಮುದ್ರವು ಅತಿ ತೀವ್ರವಾದ ಮೀನುಗಾರಿಕಾ ಪ್ರದೇಶವಾಗಿದೆ. ಉತ್ತರ ಸಮುದ್ರ, ಅದರಲ್ಲಿ ನಾರ್ವೆ, ಬ್ರಿಟನ್, ಡೆನ್ಮಾರ್ಕ್, ಸ್ವೀಡನ್ ಮತ್ತು ಜರ್ಮನಿಗಳು ಸೇರಿವೆ. ಈ ನಾರ್ವೆ, ಬ್ರಿಟನ್, ಜರ್ಮನಿ, ಡೆನ್ಮಾರ್ಕ್, ಸ್ವೀಡನ್ ಇವೇನಿದಾವಲ್ಲ, ಇವು ತೀವ್ರವಾದ ಮೀನುಗಾರಿಕಾ ಪ್ರದೇಶಗಳಾಗಿದ್ದಾವೆ. ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಇವು ತುಂಬ ಇಂಪಾರ್ಟೆಂಟ್. ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ಈ ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಪ್ರದೇಶಗಳು ಉತ್ತರ ಸಮುದ್ರದ 2 ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳಾಗಿವೆ. ಇವು ಡಾಗರ್ ಬ್ಯಾಂಕು ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಇದಾವಲ್ಲ, ಇವು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾವೆ ಅಂತ ಈ ಹಿಂದೆ ನಡೆದಂತಹ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಇವೆರಡು ಮೀನುಗಾರಿಕಾ ಪ್ರದೇಶಗಳಾಗಿದ್ದಾವೆ ನೋಡಿ. ನಾರ್ವೆಯ ಜನರು ಮೀನುಗಾರಿಕೆಯಲ್ಲಿ ಪರಿಣಿತರಾಗಿದ್ದಾರೆ. ಓಕೆ, ನೆಕ್ಸ್ಟು ಸೀಲ್ ಮತ್ತು ತಿಮಿಂಗಲಗಳನ್ನು ಧ್ರುವ ಪ್ರದೇಶಗಳಲ್ಲಿ ಹಿಡಿಯಲಾಗುತ್ತೆ ಇವುಗಳನ್ನ. ನಾರ್ವೆಯು ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ಈ ನಾರ್ವೆ ಜನ ಮೀನುಗಾರಿಕೆಯಲ್ಲಿ ಪರಿಣಿತರಾಗಿದ್ದಾರೆ ಅಂದರೆ ಅಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ನಡೆಯುತ್ತೆ ಅನ್ನೋದು ಅರ್ಥವಾಗುತ್ತೆ. ಇವರು ಮೀನುಗಳನ್ನು ಉತ್ಪಾದಿಸುವುದಾಗಲಿ ಹಾಗೆ ಮೀನುಗಳನ್ನು ರಫ್ತು ಮಾಡೋದಾಗಲಿ ಹೆಚ್ಚಾಗಿ ಮಾಡ್ತಾರೆ. ಕೃಷಿ ಭೂಮಿ ಮತ್ತು ಆಹಾರ ಧಾನ್ಯಗಳ ಕೊರತೆಗಳಿಂದಾಗಿ ಯುರೋಪಿನಲ್ಲಿ ಮೀನುಗಾರಿಕೆ ಪ್ರಗತಿ ಕಂಡಿದೆ. ಅಲ್ಲಿ ಕೃಷಿ ಭೂಮಿ ಹೆಚ್ಚಾಗಿ ಇಲ್ಲ,
ಹಾಗಾಗಿ ನಗರೀಕರಣ ಆಗಿತ್ತಲ್ಲ, ಹಾಗಾಗಿ ಕೃಷಿ ಭೂಮಿ ಭಾಳ ಕಡಿಮೆ ಇದೆ ಅಲ್ಲಿ. ಆಮೇಲೆ ಆಹಾರ ಧಾನ್ಯಗಳ ಕೊರತೆಗಳಿಂದಾಗಿ ಯುರೋಪಿನ ಜನ ಏನು ಮಾಡಿದ್ದಾರೆ, ಈ ಮೀನುಗಾರಿಕೆಯನ್ನು ಕಂಡುಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಯುರೋಪಿನಲ್ಲಿರ್ತಕ್ಕಂಥ ಮೀನುಗಾರಿಕಾ ವಲಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೀನುಗಾರಿಕಾ ವಲಯಗಳು, ಪ್ರಮುಖ ಮತ್ಸ್ಯ ಬಂದರುಗಳು. ಈ ಥರ ಏನಿರುತ್ತಲ್ಲ ಸಿಂಬಲ್, ಇದು ಮತ್ಸ್ಯ ಬಂದರುಗಳು. ಈ ಥರ ಇದ್ದರೆ ಯುರೋಪಿನ ಮೀನುಗಾರಿಕಾ ವಲಯಗಳು ಇಲ್ಲಿದ್ದಾವೆ ನೋಡಿ. ಮತ್ಸ್ಯ ಬಂದರುಗಳು ಇಲ್ಲಿದ್ದಾವೆ. ಇವೆಲ್ಲ ಮೀನುಗಾರಿಕಾ ವಲಯಗಳು ನೋಡಿ. ಮೀನುಗಾರಿಕಾ ವಲಯ ಎಷ್ಟು ಇದೆ, ಇಷ್ಟೆಲ್ಲ ಇದೆ. ಈ ಥರ ಇದೆಲ್ಲ ಕಾಣಿಸುತ್ತಲ್ಲ, ಇದೆಲ್ಲ ಮೀನುಗಾರಿಕಾ ವಲಯಗಳು. ಇವುಗಳೇನು ಬಂದರುಗಳಿವು. ಓಸೋ ಇದೆ, ಟ್ರಾಂಡ್ಹೇಮ್ ಇದೆ, ಟ್ರೋಮ್ಸ್ ಇದೆ, ರೀಗ್ ಇದೆ, ಹೆಲ್ಸಿಂಕಿ ಇದೆ, ಇಲ್ಲಿ ಮಾಲೋ ಇದೆ, ಇಲ್ಲಿ ಹಂಬರ್ಟ್ ಅಂತ ಇದೆ ನೋಡಿ, ಓಸ್ಟೆಂಟ್, ತುಂಬ ಇದ್ದಾವೆ ನೋಡಿ. ನಾಂಟೀಸ್, ಬೋರ್ಡಿಯಾಕ್ಸ್, ಬ್ರೆಸ್ಟ್, ಇವೆಲ್ಲ ಸಹ ಸೆಬಾಸ್ಟಿನ್, ಇವೆಲ್ಲ ಸಹ ಏನಾಗಿದ್ದಾವೆ, ಪ್ರಮುಖ ಮತ್ಸ್ಯ ಬಂದರುಗಳು, ಅಂದರೆ ಮೀನುಗಾರಿಕಾ ಬಂದರುಗಳು ಇವೆಲ್ಲ. ಓಕೆ, ನೆಕ್ಸ್ಟ್ ಖನಿಜಗಳು ನೋಡೋಣ. ಆಲ್ರೆಡಿ ತುಂಬ ಟೈಮ್ ಆಗಿಬಿಡ್ತು. ಈ ಖನಿಜಗಳಿಂದ ಉಳಿದಿರ್ತಕ್ಕಂಥ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.